व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्माविर्भूयात् अनगमहिमा मानसे वागधीशः नमस्ते प्राणेश प्रणतविभुवा यावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवक्रम् अमरासुरसिद्धवन्त्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 2ನೆಯ ಪ್ರವಚನವಿದು. ಬಹಳ ಚಂದವಾಗಿ ತುಂಬಾ ಅದ್ಧೂರಿಯಾಗಿ ಧೃತರಾಷ್ಟ್ರನ ಸೇವೆಯನ್ನು ಪಾಂಡವರು ಉಳಿದವರು ನಡೆಸಿಕೊಡುತ್ತಾ ಬಂದು ಗಾಂಧಾರಿಯದ್ದು ಸೇವೆಯಲ್ಲಿ ಎಲ್ಲರೂ ರತರಾಗಿದ್ದಾರೆ. ಒಂದು ಚೂರು ಧೃತರಾಷ್ಟ್ರನಿಗೆ ಬೇಸರವಾಗದಂತೆ ಎಲ್ಲರೂ ಅಂದರೆ ಅಡಿಗೆಯವರಲ್ಲಿ ಬಗೆ ಬಗೆಯವರು, 6 ರಸದ ಬಗ್ಗೆಯೂ ಚೆನ್ನಾಗಿ ತಿಳಿದವರು ಎನ್ನುವ ಶಬ್ದಗಳನ್ನು ಹಾಕ್ತಾರೆ. ಹೀಗಾಗಿ ಆತನಿಗೆ ಯಾವತ್ತೂ ಹಾಗೆ ಮನುಷ್ಯನಿಗೆ ಪ್ರಲೋಭನೆ ತಿಂಡಿ ತಿನಿಸುಗಳಲ್ಲೇ. ಅದು ಚೆನ್ನಾಗಿ ಆಗಿಬಿಟ್ರೆ ಅವನು ಯಾರ ಬೆನ್ನ ಹಿಂದೆಯೂ ಬೀಳುತ್ತಾನೆ, ಬರಲಿಕ್ಕೆ ತಯಾರಿರ್ತಾನೆ. ಸಾಮಾನ್ಯವಾಗಿ ಮಕ್ಕಳನ್ನೆಲ್ಲ ಚಾಕ್ಲೇಟ್ ತೋರಿಸಿ ಎಳ್ಕೊಂಡು ಹೋಗುವುದಿಲ್ಲೋ, ಯಾವುದೋ ಅನಾಚಾರಗಳಿಗೆಲ್ಲ ಅವರನ್ನು ತೊಡಗಿಸಲಿಕ್ಕೆ. ಹಾಗೆ ಮನುಷ್ಯ ಎಲ್ಲಿ ದುರ್ಬಲನಿದ್ದಾನೆ ಕೇಳಿದರೆ ಆಹಾರದಲ್ಲಿ ದುರ್ಬಲನಿದ್ದಾನೆ, ನಾಲಿಗೆ ಚಾಪಲ. ಈಗಂತೂ ವ್ಯವಹಾರದ ಪ್ರಪಂಚ ಆದ್ರಿಂದ ಆ ತಿಂಡಿ ತಿನಿಸುಗಳನ್ನು ದುಡ್ಡಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ, ದುಡ್ಡಿನ ಮೇಲಿನ ಕಣ್ಣು ಬಿಟ್ಟರೆ ನಿಜವಾಗಿ ದುಡ್ಡು ಬೇಡ, ದುಡ್ಡು ತಿನ್ಲಿಕ್ಕಾಗುತ್ತೆ. ಎಷ್ಟು ದುಡ್ಡಿದ್ದರೇನು, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಹಾಕುವವರು ಇರುತ್ತಾರೆ. ಹಾಗಾಗಿ ತಿನ್ನುವುದು. ಅದಕ್ಕೆ ಕೃಷ್ಣ ಹೇಳಿದ್ದು ರಸವರ್ಜಂ ರಸಪ್ಯಸ್ಯ ಪರಂದೃಷ್ಟ ನಿವರ್ತತೆ ಅಂತ. ನಾಲಿಗೆಯ ಚಾಪಲದ ನಿವೃತ್ತಿ ದೇವರ ದರ್ಶನದಾಗದೆ ನಿಲ್ಲದು ಅಂತ ಹೇಳಿಕೊಳ್ಳುವಲ್ಲಿ ಅಷ್ಟು ಅಭ್ಯಾಸ ಬೇಕಾಗುತ್ತೆ ಅಂತ. ಇಡೀ ದೇಹ ಸೋಲುವುದೇ, ಭಾವನೆಗಳಿಗೆ ಬಲಿಯಾಗುವುದೇ ಆಹಾರದ ವೈಪರೀತ್ಯದಿಂದ. ಅದು ಸಾತ್ವಿಕ ಆಹಾರಗಳವನಿಗೆ ಇಷ್ಟ ಆಗುವುದು ಬಹಳ ಕಡಿಮೆ, ರಾಜಸ ತಾಮಸ ಆಹಾರಗಳೇ ಇಷ್ಟ ಆಗುವಂಥದ್ದು. ಹೀಗೆ ರಾಜಸವಾದ ಮಾಂಸ ಮದ್ಯಗಳ ತಾಮಸವಾದ ಸೇವನೆಗಳಲ್ಲಿ ರತನಾಗಿ ಬಿಟ್ಟ ಧೃತರಾಷ್ಟ್ರ. ಎಷ್ಟು ಅಂದ್ರೆ ವೈಶಂಪಾಯನು ಜನಮೇಜಯನಿಗೆ ಆತ ಕೇಳಿದ್ದಕ್ಕೆ, ಧೃತರಾಷ್ಟ್ರ ಹೇಗಿದ್ದಾನೆ ಹೇಗಿದ್ದ ನಮ್ಮ ಅಜ್ಜ ಪಿಜ್ಜ ಅಂತ ಕೇಳಿದ್ದಕ್ಕೆ ಬಹಳ ಚಂದವಾಗಿ ಚೆನ್ನಾಗಿ ಊಟ ತಿನಿಸುಗಳಲ್ಲಿ ಮೈ ಮರೆದಿದ್ದಾನೆ ಅಂತ ಹೇಳಿಬಿಟ್ಟು. ಇಷ್ಟು ಮಾಡಿದವನು ಧರ್ಮರಾಜ ಅಲ್ವಾ, ಪಾಂಡವರಲ್ವಾ. ಹೀಗಾಗಿ ಅವರ ಮೇಲೆ ಭಾರೀ ಆತ್ಮೀಯತೆ. ಈಗ ಒಂದು ಸಾಕು ನಾಯಿ ಯಜಮಾನನ ಬೆನ್ನ ಹಿಂದೆ ತಿನಿಸು ಹಾಕುವುದರಿಂದ ಎಷ್ಟು ಬಾಲ ಅಲ್ಲಾಡಿಸುತ್ತೆ ನಮಗೆ ಗೊತ್ತು. ಬಿಡಿ, ಸರ್ಕಸ್ಸಿನಲ್ಲಿ ನೋಡಿ ಎಂಥ ವಿಚಿತ್ರ ವಿಚಿತ್ರ ಪ್ರಾಣಿಗಳಿರ್ತವೆ. ಬಾಯಿ ತೆರೆದ್ರೆ ಆ ಕಮಾಂಡರ್ ಅನ್ನೇ, ಅದೇನು ವಿಂಗ್ ಮಾಸ್ಟರ್ ಇದ್ದಾನಲ್ಲ, ವಿಂಗ್ ಮಾಸ್ಟರ್, ಅವನನ್ನೇ ನುಂಗಿ ಹಾಕುವಷ್ಟು ದೊಡ್ಡದಿರ್ತದೆ, ಕ್ರೂರ ಇರ್ತದೆ. ಆದರೆ ಅವನು ತಿನ್ಲಿಕ್ಕೆ ಹಾಕ್ತಾನೆ ಹೇಳಿ ಬಾಯಿ ಮುಚ್ಚಿ ಅವನ ಬೆನ್ನಿಂದ ಬರ್ತದೆ. ಈ ಮೀನುಗಳಾಗ್ಲಿ ಪ್ರಾಣಿಗಳಾಗ್ಲಿ ಇವನ್ನೆಲ್ಲ ಆಡಿಸುವವರು ಒಂದೊಂದು ಐಟಮ್ ಮಾಡಿದಾಗೆಲ್ಲ ಒಂದೊಂದು ಅದಕ್ಕೆ ತಿನ್ನುವ ಬಿಸ್ಕೆಟ್ ಅನ್ನು ಕೊಡುತ್ತಾರೆ. ತಿಂದಾಗ ಅದು ಮಾಡ್ತಾ ಇರ್ತದೆ, ಕೇಳುತ್ತಾ ಇರ್ತದೆ. ಹೀಗೆ ಧೃತರಾಷ್ಟ್ರ ಪಾಂಡವರಿಂದಾಗಿ ಅವರ ಕೈಗೊಂಬೆಯಂತೆ ಆಗಿಬಿಟ್ಟಿದ್ದಾನೆ ಒಂದು ದೃಷ್ಟಿಯಿಂದ ನೋಡಿಕೊಂಡ್ರೆ. ಹೀಗಾಗಿ ಎಲ್ಲ ಒಳ್ಳೆಯದಾಗಲಿ ಅನ್ನತಕ್ಕ ಹಾರೈಕೆಗಳೆಲ್ಲ ಪಾಂಡವರ ಮೇಲೆ ಕೂತು ಬಿಟ್ಟಿದೆ ಅವನತ್ತು. ಎದ್ದರೆ ಬಿದ್ದರೆ ಎಲ್ಲ ಪಾಂಡವರದ್ದು ನೆನಪೀಗ ಪ್ರತಿಯೊಂದಕ್ಕೂ. ಎಷ್ಟು ಚಂದವಾದ ದಿನಚರಿ ಇದೆ ಎನ್ನುವುದನ್ನು ಈಗ ಧೃತರಾಷ್ಟ್ರನ ಬಗ್ಗೆ ವೈಶಂಪಾಯನ ಹೇಳ್ತಾರೆ. ನಾವು ನಾಚಬೇಕಾಗತ್ತೆ ಆ ಕೆಲವು ವಿಷಯಗಳಲ್ಲಿ. ಅವನು ಹೇಳಿಕೊಡೋ ರೀತಿ ನೋಡಿದ್ರೆ, ಸದಾ ಚ ಪ್ರಾತರುತ್ಥಾಯ ಕೃತಜಪ್ಯ ಶುಚಿರಂದ್ರಪಃ. ಇಷ್ಟಾದರೂ ತಿಂಡಿ ತಿನಿಸುಗಳಿಂದ ವೈಭವದ ನೆಲೆಯಲ್ಲಿ ಆತ ಕುರುಡನಾಗಿದ್ದರೂ ಸಹ
ಬೆಳ್ಳಂಬೆಳಗ್ಗೆ ಏಳುತ್ತಿದ್ದ ಸೂರ್ಯೋದಯಕ್ಕಿಂತ ಮೊದಲು ಅನ್ನೋದನ್ನು ತೋರಿಸಿಕೊಡ್ತಾನೆ. ಪ್ರತಿನಿತ್ಯ ನೋಡಿ, ಮುದುಕ, ಕುರುಡ, ಇಷ್ಟಾಗಿಯೂ ಇದನ್ನು ಇಟ್ಕೊಳ್ಳಿ ನೀವು, ಅತ್ಯಂತ ಸಂತಪ್ತ, ಎಲ್ಲರನ್ನು ಕಳ್ಕೊಂಡು ಹೇಳಿ ಆಯ್ತಲ್ಲ ಅವನಿಗೆ ಜನಮೇಜಯನು ಏನಿಲ್ಲದಾಗಿದ್ದಾನೆ ಅಂತ. ಆದ್ರೂ ಏನಿಲ್ಲದ ಕೊರತೆ ಅವನನ್ನು ಕಾಡಬಾರದು ಅಂತೇಳಿ ಧರ್ಮರಾಜಾದಿಗಳು ಬಹಳ ಚಂದವಾದಂತಹ ವ್ಯವಸ್ಥೆ ಮಾಡಿದ್ದರಿಂದ ಧೃತರಾಷ್ಟ್ರ ಸೋಮಾರಿ ಆಗಲಿಲ್ಲ ಧರ್ಮಕರ್ಮಗಳಲ್ಲಿ. ಪ್ರತಿನಿತ್ಯ ಬೆಳ್ಳಂಬೆಳಗ್ಗೆ ಏಳುತ್ತಿದ್ದ, ಎದ್ದು ಕೃತಜಪ್ಯ ಹೇಳಬೇಕಾದ ಮಾಡಬೇಕಾದ ಜಪ ಅನುಷ್ಠಾನಗಳನ್ನು, ಅದು ಶುಚಿಹಿ ನೃಪ, ಸ್ನಾನಾದಿಗಳನ್ನು ಮಾಡಿಕೊಂಡು ಸರಿಯಾಗಿ ಆನ್ನಿಕಗಳನ್ನು ಕಾಲಕ್ಕೆ ಸರಿಯಾಗಿ ಜಪವನ್ನು ಮಾಡುತ್ತಿದ್ದ. ಇದು ನಮಗೆ ಮುಖ್ಯವಾದದ್ದು. ಇಷ್ಟಾಗಿದ್ರು ಮಾಡಬೇಕಾಗಿಲ್ಲ, ವೈಭವ ಇದೆ, ಅರಸೊತ್ತಿಗೆ ಇದೆ, ಅಮಲು ಇದೆ ಅಂತ ಹೇಳಿಕೊಂಡು ಅದು ಬಿಟ್ಟಿಲ್ಲ, ಅದು ನಡೆಸ್ತಾನೆ. ಆಶಾಸ್ತೆ ಪಾಂಡಪುತ್ರಾಣಂ ಸಮರೇಶು ಅಪರಾಶಯಂ. ನೋಡಿ ಮತ್ತೆ ಪುನಃ ಈ ಎಲ್ಲ ಮಾನಸಿಕವಾದ ಗೊಂದಲಗಳು ಹೇಗೆ ಕೆಲಸ ಮಾಡುತ್ತಾವೆ ಅಂತ. ಹೀಗೆ ಜಪ ಮಾಡುವಾಗ, ಚಿಂತನೆ ಮಾಡುವಾಗ, ಹೆಚ್ಚಾಗಿ ಜಪ ಆಗುವಾಗಲೇ ಮನಸ್ಸುಗಳೆಲ್ಲ ಓಲಾಡುವುದು ಹೆಚ್ಚು, ಫ್ರೀ ಇರ್ತದಲ್ಲ. ಹಾಗಾಗಿ ಕೆಲವೆಲ್ಲ ಫ್ಲಾಶ್ ಬ್ಯಾಕ್ಗಳು ಅದು ತೊಂದರೆ ಕೊಡುತ್ತವೆ, ಕೆಲವೊಮ್ಮೆ ಓಡಿ ಬರ್ತವೆ. ಹೀಗೆ ಇವನು ಜಪ ಮಾಡಿದ ನಂತರವೂ ಜಪ ಮಾಡುವಾಗಲೂ, ಜಪ ಮಾಡಿದ ಬಳಿಕವೂ ಇರಲಿ, ಅವನು ಪಾಂಡವರಿಗೆ ಒಳ್ಳೆದಾಗಲಿ, ಪಾಂಡ ಮಕ್ಕಳಿಗೆ ಒಳ್ಳೆದಾಗಲಿ ಅಂತ, ತಮ್ಮ ಮಕ್ಕಳಿಗೆ, ತನ್ನ ತಮ್ಮನ ಮಕ್ಕಳಿಗೆ ಒಳ್ಳೆದಾಗಲಿ ಅಂತ ಆಸೆ ಪಡ್ತಾ ಇದ್ದಂತೆ, ಯೋಚನೆ ಮಾಡ್ತಾ ಇದ್ದಂತೆ. ಎಂತಹ ರೀತಿಯ ಹಾರೈಕೆ ಕೇಳಿದ್ರೆ, ಸಮರೇಶು ಅಪರಾಜಯಂ, ಅವರು ಎಂದೂ ಯುದ್ಧದಲ್ಲಿ ಸೋಲದಿರಲಿ. ನೋಡ್ರಿ ಇದು ಚೆನ್ನಾಗಿದೆ ಅಂತ. ಯಾವ ಯುದ್ಧಗಳಲ್ಲೂ ಬಹುವಚನ, ಯಾವ ಯುದ್ಧಗಳಲ್ಲೂ ಪಾಂಡವರಿಗೆ ಸೋಲು ಬಾರದಿರಲಿ ಅಂತೇಳಿ ಪ್ರತಿನಿತ್ಯ ಜಪ ಮಾಡಿದವ ಆಶಂಸನೆ ಮಾಡ್ತಿದ್ದಂತೆ, ಶುಭಾಶಂಸನೆ. ಇದು ಒಂದು ದೃಷ್ಟಿಯಿಂದ ಸ್ವಾರ್ಥ ಅಲ್ವಾ. ಒಂದೊಮ್ಮೆ ಪಾಂಡವರು ಯಾರಿಂದ, ಆ ಕಾಲದಲ್ಲಿ ಯಾರು ಜೋರಿನವರು ಇರಲಿಲ್ಲ, ಮತ್ತೆ ಪಾಂಡವರು ಸೋಲರಿಯದ ವೀರರಿ ಅನ್ನೋದು ಅವನಿಗೆ ಗೊತ್ತು, ಭೀಮನಂತವರಿಂದಾಗಿ, ಅರ್ಜುನನಂತವರಿಂದಾಗಿ, ಕೃಷ್ಣನಂತವರಿಂದಾಗಿ. ಆದರೂ ಇವನೊಂದು ಅಭ್ಯೂಹ ಮಾಡಿಕೊಂಡು ಹೇಳುತ್ತಾನೆ, ಎಲ್ಲಿಯಾದ್ರೂ ಪಾಂಡವರು ಸೋಲದೇ ಇರುವಂತಹ ಪರಿಸ್ಥಿತಿ ಬರಲಿ, ಯಾಕೆಂದ್ರೆ ತಾನೊಂದೊಮ್ಮೆ ಅವರು ಸೋತರೆ ತಾನೇ ಸೋತಂತೆ, ಅವರ ಕೈವಶನಾಗ್ತಾನೆ. ಈ ನಮೂನೆಯ ವೈಭವದ ಬದುಕು ಅವರಿಗೆ ಮುಂದೆ ಇಲ್ಲ ಆಗತ್ತೆ. ನೋಡಿ, ಪ್ರತಿಯೊಬ್ಬ ಸ್ವಾರ್ಥ, ಒಬ್ಬ ಕುರುಡ, ಮುದುಕ, ಎಲ್ಲ ಕಳ್ಕೊಂಡವ, ಆದ್ರೂ ಯಾರ ಕೈಯಲ್ಲಿ ಆಶ್ರಯ ಪಡಿತಾ ಇದ್ದಾನೋ ಅವರನ್ನು ಪೂರ್ತಿ ಇನ್ವಾಲ್ವ್ ಆಗಿಕೊಂಡವರಿಗೆ ಒಳ್ಳೇದಾಗಲಿಪ್ಪ, ಹಾಗೇ ಇರಲಿ. ನೋಡಿ, ಒಬ್ಬ ಶ್ರೀಮಂತನ ಕೈ ಕೆಳಗೆ ಒಬ್ಬ ಡ್ರೈವರ್ ಆಗಿಯೋ ವೈದ್ಯನಾಗಿಯೋ ಕೆಲಸದವನಾಗಿ ಕೂತು ಬಿಟ್ರೆ, ಅವನದ್ದು ಹೊಟ್ಟೆ ತುಂಬ ಬದುಕು ಆಗಿಬಿಟ್ರೆ ಅವನದ್ದು ಉದ್ಗಾರ ಹೇಗಿರ್ತದೆ? ನಮ್ಮ ಮಾಲೀಕರು ಆರಾಮಾಗಿರ್ಲಿ, ತಾನು ಅಂತ ಹೇಳುದಿಲ್ಲ, ತನಗಲ್ಲ. ಯಾಕೆ ಮಾಲೀಕರು ದನಿಗಳು ಚೆನ್ನಾಗಿದ್ಬಿಟ್ರೆ ತನಗೆ ಬೇಕಾದಷ್ಟು ಸಿಗುತ್ತೆ ನಿರಂತರವಾಗಿ, ಏನ್ ಸಮಸ್ಯೆ ಇಲ್ಲ. ಈಗ ಧೃತರಾಷ್ಟ್ರನ ಆರೈಕೆ, ಅದರಲ್ಲಿ ಕ್ಷತ್ರಿಯರಿಗಿದ್ದ ಆರೈಕೆ ಚಂದವೇ. ಸೋಲಿಯರದೆ ವೀರರಾಗಲಿ ಎನ್ನುವುದೇ ಸತ್ಯ, ಅದು ಕರೆಕ್ಟ್. ಕ್ಷತ್ರ ಧರ್ಮಕ್ಕೆ ಒಂದು ಶಾಪ್ ಅದು. ಆದ್ರೆ ಇವನ ಆಸೆ ನೋಡುವಾಗ ಪಾಂಡವರು ಸೋಲದಿರಲಿ ಅಂತ ಧೃತರಾಷ್ಟ್ರ ಯಾಕೆ ಹೇಳುತ್ತಾನೆ ಕೇಳಿದ್ರೆ, ಪಾಂಡವರು ಸೋದ್ರೆ ತನಗೆ ಊಟ ತಪ್ತದೆ ಅಂತ. ಇಷ್ಟೇ ಈ ಉಪನಿಷತ್ತು ಹೇಳಿದ ಹಾಗೆ ಅಂತ ಈ ಬ್ರಾಹ್ಮಣಗಳು ತಿಳಿಸಿಕೊಟ್ಟಾಗ, ನಮಾರೇ ಜಾಯಾಯೇ ಕಾಮಾಯ ಜಾಯ ಪ್ರಿಯ ಹೋತಿ ಅಂತ. ಹೆಂಡತಿ ನನಗಿಷ್ಟ, ಯಾಕೆ ಕೇಳಿದ್ರೆ ಹೆಂಡತಿಗಾಗಿ ಅಲ್ಲ, ಮತ್ತೆ ನನಗಾಗಿ ನಾನು ಇಷ್ಟ ಆದ್ರಿಂದ ನನಗೆ ಇಷ್ಟವಾದ್ದನ್ನು ಅವಳು ಮಾಡ್ತಾಳಲ್ಲ, ಹಾಕ್ತಾಳಲ್ಲ, ಕೊಡ್ತಾಳಲ್ಲ ಅನ್ನೋ ನೆಲೆ. ಅದು ನೀವು ಹೆಂಡತಿ ಬಗ್ಗೆ ಮಾತಾಡಿದ್ರಿ, ಗಂಡನಿಗೂ ಹಾಗೆ. ನಮಾರೈ ಪತ್ಯು ಕಾಮಾಯ ಪತಿ ಪ್ರಿಯ ಹೋತಿ. ಗಂಡನಿಗಾಗಿ ಗಂಡ ಪ್ರಿಯ ಅಲ್ಲ, ಗಂಡ ಚೆನ್ನಾಗಿ ತೀರ್ಥ ಕೊಡ್ತಾನೆ, ಪ್ರಸಾದ ಇಡ್ತಾನೆ, ಆಸ್ಥೆಯನ್ನು ತೋರಿಸ್ತಾನೆ, ಪ್ರೀತಿಯನ್ನು ಹುಟ್ಟಿಸ್ತಾನೆ ಅನ್ನೋದೆಲ್ಲ ಇಷ್ಟೇ. ಈ ನಮಾರೇ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯ ಭವಂತಿ. ಈ ಪಾಂಡು ಮಕ್ಕಳು ಧೃತರಾಷ್ಟ್ರನಿಗೆ ಇಷ್ಟವ? 100 ವರ್ಷದವರೆಗೆ ಇಷ್ಟ ಆಗಲಿಲ್ಲ, ಅವನು ಅನಿಷ್ಟ ಆಗಿದ್ರು. ತನ್ನ ಮಕ್ಕಳಿಂದ ಸಾಯಿಸ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಟ್ಟ. ಈಗ ಪಾಂಡು ಮಕ್ಕಳು ಇಷ್ಟ ಹೇಳ್ತೀರಿ ನೀನು? ಪಾಂಡು ಮಕ್ಕಳ ಮೇಲೆ ಇಷ್ಟದಿಂದ ಆರೈಕೆ ಇಲ್ಲ. ಮತ್ತೆ ಪಾಂಡು ಪುತ್ರರು ಬದುಕಿದ್ದಷ್ಟು ಸಮಯ ತನ್ನ ಇಷ್ಟ ಸಾಯುವುದಿಲ್ಲ ಅಂತ ನಿಂತ ಒಂದು ವಿಚಿತ್ರ. ಆದ್ರೂ ಪರವಾಗಿಲ್ಲ, ನಡೀತಾನಲ್ಲ. ಇಷ್ಟ ಆದ್ರೂ ಅಂದ್ರೆ ಉಪಕಾರ ಮಾಡಿದವರಿಗೂ ಅಪಕಾರ ಮಾಡತಕ್ಕಂತ ಜನಜಂಗುಳಿ ಇರುವಲ್ಲಿ, ಉಪಕಾರ ಮಾಡಿದವರಿಗಾದ್ರೂ ಉಪಕಾರ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆರೈಕೆ ಕೊಡುವವನಿದ್ದಾನೆ, ಅಂದ್ರೆ ಸ್ವಲ್ಪ ಪ್ಲಸ್ ಅಲ್ವಾ? ಸತ್ಯವೇ. ಧೃತರಾಷ್ಟ್ರ ದುರ್ಯೋಧನ ಅಲ್ಲ ತಾನೆ. ದುರ್ಯೋಧನ ಅಪ್ಪ ಅಂದ ತಕ್ಷಣ ದುರ್ಯೋಧನಿಂದ ಮಿಗಿಲು ಅಲ್ಲ, ನಿಜವಾಗಿ ಧೃತರಾಷ್ಟ್ರ ಗಂಧರ್ವನೇ ಅಲ್ವಾ? ಆದ್ರಿಂದ ಅವನಿಗೀಗ
ಕೌರವರ ಸಂಘ ತಪ್ಪಿದೆ ಆದ್ರಿಂದ ಈಗ ಶುದ್ಧನಾಗ್ತಾ ಇದ್ದಾನೆ. ಈಗ ಧರ್ಮರಾಜನ ಊಟವೇ ಮಾಡುವುದರಿಂದ ಸ್ವಲ್ಪ ಊಟದ ಲೆಕ್ಕಾಚಾರದಲ್ಲಿ ಶುದ್ಧ ಆದರೂ ಊಟ ಸರಿ ಇಲ್ಲದ್ದೀಗ, ಅದು ಮೀರಿದೆ, ಜಾಸ್ತಿ ಆಗಿದೆ. ಆದರೂ ಅವನಲ್ಲಿ ಉದ್ಗಾರದಲ್ಲಿ ಹಾರೈಕೆಯಲ್ಲಿ ಏನು ತಪ್ಪಿಲ್ಲ. ಆದ್ರೂ ಹೇಳ್ತಾ ಇದ್ದಾರೆ ಧೃತರಾಷ್ಟ್ರ ಮತ್ತು ಮುಂದುವರಿಸ್ತಾನೆ ಅವನ ಚರ್ಯವಾಗಿ ವೈಶಂಪಾಯನು. ಬ್ರಾಹ್ಮಣಾನ್ ಸ್ವಸ್ತಿ ವಾಚ್ಯಾತ ಹುತ್ವಾ ಚೈವ ಹುತಾಶನಂ. ನೋಡಿ, ಕುರುಡನಾದ ಧೃತರಾಷ್ಟ್ರ ಮುದುಕನಾಗಿದ್ದರೂ ಅವನು ನಿರಂತರವಾಗಿ ನಿತ್ಯ ಬ್ರಾಹ್ಮಣರನ್ನು ನಮಿಸುವುದು, ಅವರನ್ನು ಗೌರವಿಸುವುದು, ದಾನ ದಕ್ಷಿಣೆಗಳನ್ನು ಕೊಡುವುದು, ಆದ್ದರಿಂದ ಅವರಿಂದ ಒಳ್ಳೆಯದಾಗಲಿಂದ ಆಶೀರ್ವಾದ ಪಡೆಯುವುದು, ಇದನ್ನೆಲ್ಲ ಬಿಡ್ಲಿಲ್ಲ. ಅವನು ಜಪ ಮುಗಿಸಿದ ನಂತರ ಬಂದವ ಒಳ್ಳೆಯದಾಗ್ಲಿ ಮಕ್ಕಳೆಲ್ಲ ನಮಸ್ಕಾರ ಮಾಡ್ತಾರೆ ಅಜ್ಜನನ್ನು ಕಂಡ್ರೆ, ಒಳ್ಳೆಯದಾಗಲಿ ಸೋಲರಿಯದ ವೀರರಾಗಲಿ ಅಂತ ಹೇಳಿಕೊಂಡು ಹಾರೈಸಿದವ ಕ್ರಮ ಪ್ರಕಾರವಾಗಿ ತಾನೂ ತನ್ನ ಸಂಪತ್ತುಗಳನ್ನು ವಿತರಣೆ ಮಾಡುತ್ತಾ ಒಳ್ಳೆಯದನ್ನು ತಾನೂ ಕೇಳುತ್ತಾ ಅವರ ಹತ್ರ 100 ಕಾಲ ಬದುಕುವಂತಾಗಲಿ, ಮಕ್ಕಳೆಲ್ಲ ಚೆನ್ನಾಗಿ ನೋಡಿಕೊಳ್ಳು, ಇದೆಲ್ಲ ಒಳ್ಳೆ ಒಳ್ಳೆ ಹಾರೈಕೆ ಅಲ್ವ, ಮಕ್ಕಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತಾಗಲಿ ಅಲ್ಲ. ಕೊನೆಗೆ ಅವನು ಅಗ್ನಿ ಆರಾಧನೆ ಮಾಡಲಿಕ್ಕೊಂಡು ಹುತ್ವ ಆಚೈವ ಹುತಾಶನಂ. ನೋಡಿ, ಕುರುಡ ಇದ್ದಾನೆ, ಅಗ್ನಿಪಾಸನೆ ಮಾಡ್ತಾ ಇದ್ದ, ಮಾಡಿಸ್ತಾರ ಅವನ ಕೈಯಿಂದ. ಇದನ್ನಿನ್ನು ಆಶ್ರಮದಲ್ಲಿ ಹೋಗುವಾಗಲುಂಟು ಅವನದ್ದು ಬರಿಯೇ, ಅದು ಇರಲಿ, ಇದು ಬೇಕು, ಅದಕ್ಕೆ ನಾನು ಇದನ್ನು ಎತ್ಕೊಂಡದ್ದು. ಅಗ್ನಿ ಸಮಾರಾಧನೆ ಮಾಡ್ತಾ ಅಲ್ಲಿ ಮತ್ತೆ ಪ್ರಾರ್ಥನೆ ಏನವನದ್ದು. ಆಯುಂಷಿ ಪಾಂಡುಪುತ್ರಾಣಂ ಆಶಂಸತನರಾಧಿಪಹೋ. ಈಗ ಅವನು ರಾಜ ಅಂತ ಅಘೋಷಿತವಾಗಿ ಆದರೂ ಘೋಷಣೆ ಮಾಡಿಕೊಂಡಿದ್ದಾನ. ಅನಭಿಷಿಕ್ತನಾದರೂ ಅಭಿಷೇಕಗೊಂಡವನಂತೆ ಇದ್ದಾನೆ. ಅವನು ಹೇಳಿಕೊಳ್ಳುತ್ತಾನೆ, ನಾನೇ ದೊಡ್ಡ ರಾಜ ಅಲ್ವಾ, ಆದ್ರಿಂದ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ಒಳ್ಳೇದೇನು, ಆಯುಂಷಿ, ಅವರು ಆಯುಷ್ಮಂತರಾಗಲಿ, ಬಹಳ ಕಾಲ ಬದುಕಲಿ. ಸೋಲರಿಯದೇ ವೀರರಿ ಅನ್ನೋದು ಅಷ್ಟೇ ಮಾತ್ರ ಅಲ್ಲ, ಅವ್ರು ಬದುಕಬೇಕು 106 ವರ್ಷಗಳ ಕಾಲ ಅಂತ. ಅಂದ್ರೆ ಅಗ್ನಿಯಲ್ಲಿ ಉಪಸ್ಥಾನ ಮಾಡುವಾಗ ಕೇಳಿಕೊಳ್ಳಿಕೊಂಡು ನಾವು ಶ್ರದ್ಧಾ ಮೇಧಾಮೇಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೇಯ ವಿವಾಹನ ಅಂತ ಹೇಳಿ, ಇದು ಅಗ್ನಿಯಲ್ಲಿ ಎಕ್ಸ್ಕ್ಲೂಸಿವ್ಲಿ ಕೇಳಿಕೊಳ್ಳತಕ್ಕಂಥ ಪ್ರಾರ್ಥನೆ ಪೌರಾಣಿಕವಾದ ನೆಲೆಯಲ್ಲಿ ಬಂದದ್ದು. ಇವತ್ತು ಅದನ್ನೆಲ್ಲ ಬದಲಿಸಿ ಇನ್ನೊಬ್ಬರಲ್ಲಿ ಹಾಗೆ ಬಿಡ್ತಾರೆ. ಶ್ರದ್ಧಾ ಮೇಧಾಮೇಶ, ಯಾಕೆಂದ್ರೆ ಶ್ರದ್ಧಾ ಮೇಧ ಇವೆಲ್ಲ ಅಗ್ನಿ ಮೇಧಾ ದೇಹಿ ಅಂತ ಹೇಳಿಕೊಂಡು ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದುಂಟು. ಮೈ ಮೇಧಾ ಮೈ ಪ್ರಜಾ ಮೈ ಅಗ್ನಿಸ್ತೇಜು ವೇದಮಂತ್ರದಿದೆಯಲ್ಲ ಚಿಂತನೆಗಳು. ಇನ್ನೂರು ಉಳಿದವರಿಗೆಲ್ಲ ಹಾಕುವುದಲ್ಲ ನಾವು. ಈಗ ಬುದ್ಧಿರ್ಬಲ ಮಿಶೋಧೈರ್ಯಂ ನಿರ್ಭಯತ್ವ ರೋಗದ ಅಜಾಡ್ಯಂ ವಾಕ್ಪಡುತ್ವಂಚ ಅಂತ ಹೇಳಿಕೊಂಡು ಹನುಮಸ್ಮರಣಾತ್, ಪ್ರಾಣನ ಹನುಮಂತನ ಚಿಂತನೆಯಿಂದ ಇದೆಲ್ಲ ಬರುತ್ತೆ ಅನ್ನೋದನ್ನು ನಾವು ಹನುಮತ್ ಸ್ಮರಣಾತ್ ಭವೈತಿ ಅನ್ನೋ ಹನುಮತ್ ಶಬ್ದವನ್ನು ತೆಗೆದು ಮತ್ತೆ ಯಾರನ್ನಾದ್ರೂ ಹಾಕಿಬಿಟ್ರೆ ಭೈರವ ಸ್ಮರಣಾತ್ ಭವೇತ್ ಅಂತ ಹೇಳಿಕೊಳ್ಳುವುದಾ? ಇತ್ತೀಚೆಗೆ ಒಂದು ದೊಡ್ಡ ಮಂದಿರದ ವೈಭವದ ಲೋಕಾರ್ಪಣೆ ಹೊತ್ತಿನಲ್ಲಿ ಅಲ್ಲೆಲ್ಲ ಸಂಕಲ್ಪ ಮಾಡೋರು ಹೇಳ್ತಾ ಇದ್ರು, ಭೈರವಾಯ ನಮಸ್ತುಭ್ಯ ಮನುಜ್ಞಾಂದಾತು ಮರುತೀತಿ ಸುದಂಶ ಮಹಾಕಾಯ ತ್ರೈಲೋಕ್ಯ ದಹನೋಪಮ. ಇದು ಎಲ್ಲಿ ಅನುಜ್ಞೆ ಕೇಳಿದ್ದಿ ಮಂತ್ರ? ಇದು ಸ್ನಾನಕ್ಕೆ ಹೋಗುವಾಗ ಸರೋವರ ತಟಾಕಗಳನ್ನೆಲ್ಲ ಕಾಯುವವನು ಅವನು ಭೈರವ. ಅವನಲ್ಲಿ ಕೇಳಿಕೊಂಡು ನಾವು ಮೀಬೇಕು, ಸೀದು ಹೋಗಿ ಯಾರದ್ದಲ್ಲ, ದೊಡ್ಡ ದೊಡ್ಡ ಸರೋವರಗಳು ಇವೆಲ್ಲ ವೈಯಕ್ತಿಕ ಅಲ್ಲ ಅಂತ ಕ್ರಮ. ಅಲ್ಲೆಲ್ಲ ಮೀಲಿಕ್ಕೆಲ್ಲ ಇನ್ನೊಬ್ಬರದ್ದು ಅಂತ, ಇನ್ನೊಬ್ಬರಿಗೆ ಸೊತ್ತು ಹೋಗುವುದು ಪುಣ್ಯ ಹೋಗುವುದು ಅಂತ ಇಲ್ಲ ಅಂತ ಪುರಾಣಕಾರರು ಬಾಯಿ ಬಿಟ್ಟು ಹೇಳ್ತಾರೆ ಧರ್ಮಶಾಸ್ತ್ರಜ್ಞರು. ಆದ್ರೂ ಅಲ್ಲೆಲ್ಲ ಕಾಯ್ತಾ ಇರುವವನು ದೊಡ್ಡ ದೊಡ್ಡ ಜಲಾಶಯಗಳ ಕಾಯುವವ ಭೈರವ. ಅವನಲ್ಲಿ ಅನುಜ್ಞೆ ಪಡೆದು ತಿಷ್ಟದಂಶ ಮಹಾಕಾಯ ಕಲ್ಪಾನ ದಹನೋಪಮ ಅಂತ ಹೇಳಿಕೊಂಡು ಅವನಲ್ಲಿ ಪ್ರಾರ್ಥನೆ ಮಾಡಿ ಅನುಜ್ಞಾಂ ಭೈರವಾಯ ನಮಸ್ತುಭ್ಯ ಅನುಜ್ಞಾಂ ದಾತು ಮರಸಿ ಅಂತ ಕೇಳಿ ನಾವು ಮುಳುಗಲಿಕ್ಕೆ. ಅದು ಯಾರಾದ್ರೂ ಒಬ್ರು ಇದ್ರೆ ನಮಗಿಂತ ಸೀನಿಯರ್ ಅವರ ಹತ್ರ ಕೇಳಿದ್ರು ಆಗತ್ತೆ. ಕೆಲವೊಮ್ಮೆ ಸ್ನಾನಾರ್ಥ ಅನುಜ್ಞಾ ಅಂತ ಅವ್ರು ಆಯ್ತು ಹೇಳ್ತಾರೆ, ಸ್ನಾನ ಮಾಡುವ. ಆದ್ರೂ ಜಲಾಶಯದ ದೇವತೆಯಲ್ಲಿ ಮಾತಾಡೋದು, ಯಾಕೆಂದ್ರೆ ಕತ್ತಲು ಹೊತ್ತು ಬೇರೆ, ಅರುಣೋದಯದ ಹೊತ್ತಲ್ಲೆಲ್ಲ ಹೋಗಿರ್ತೇವೆ. ಹೀಗಾಗಿ ಆ ಕತ್ತಲ ಹೊತ್ತಿನಲ್ಲಿ ದುಷ್ಟಶಕ್ತಿಗಳದ್ದು ಬಾಧೆಗಳಲ್ಲಿ ಇರ್ಲಿಕ್ಕಾಗತ್ತೆ. ಇಂತಹ ಸಾರ್ವಜನಿಕವಾದ ಸಂದರ್ಭಗಳಲ್ಲಿ ಪ್ರದೇಶಗಳಲ್ಲಿ ಅವುಗಳೆಲ್ಲ ಹೆಚ್ಚು ದುಷ್ಟಶಕ್ತಿಗಳು ಸಂಚಾರ ಮಾಡುತ್ತವೆ. ದಟ್ಟ ಅರಣ್ಯಗಳು, ಉದ್ಯಾನಗಳು, ದೇವಭೂಮಿಗಳು ಅಥವಾ ಇಂತಹ ದೊಡ್ಡ ದೊಡ್ಡ ಖಾತಗಳು, ಹೊಂಡಗಳು, ಜಲಾಶಯಗಳು. ಹಾಗಾಗಿ ಅಂಥವರನ್ನೆಲ್ಲ ನಾವು ದೂರ ಮಾಡಿಸ್ಲಿಕ್ಕೋಸ್ಕರ ಭೈರವನ ಪ್ರಾರ್ಥನೆ ಮಾಡಿಕೊಂಡು ನೀರಿಗಿಳಿಲಿಕ್ಕೆ. ಇದು ಅನುಜ್ಞೆ ಕೇಳುವುದು ಯಾಕೆ ಅಂದ್ರೆ ಮೀಲಿಕ್ಕೆ. ಇದು ಯಾವ್ಯಾವುದು ಮಂದಿರ ಕಟ್ಟಲಿಕ್ಕೆ, ಕೋಟೆ ಕಲ್ಲಿಡ್ಲಿಕ್ಕೆ, ಬಂದೂಕು ಬಿಡ್ಲಿಕ್ಕೆ ಎಲ್ಲ ಅವನಲ್ಲಿ ಆಜ್ಞೆ ಅಲ್ಲ. ಅವರಲ್ಲಿ ಬೇರೆ ಬೇರೆ ಜನ ಇದ್ದಾರೆ. ಇಷ್ಟು ಬುದ್ಧಿ ಇಲ್ಲ ಬಾಬಾ. ಮಾತುಂಟು ಮಂತ್ರ ಉಂಟು ಹೇಳಿಕೊಂಡು ಅರ್ಥ ಎಲ್ಲಿ ಉಪಯೋಗ ಅಂತ ಹೇಳಿಕೊಳ್ಳದೆ, ಅದಕ್ಕೆ ಏನು ಪ್ರಕರಣ ಇದೆ, ಉಪಯೋಗೇ ವಿನಿಯೋಗ, ಎಲ್ಲಿ ಉಪಯೋಗ ಎನ್ನುವುದು ಅರ್ಥ ಮಾಡಿಕೊಳ್ಳಿಕ್ಕುಂಟು. ಆಪ್ಯ ಸೂಕ್ತ ಉಂಟು ಹೇಳಿ ಅದನ್ನು ನಾವು ಒಲೆಯನ್ನು ಹೊತ್ತಿಸುವಲ್ಲಿ ಹೇಳುವುದಲ್ಲ. ಅಲ್ಲಿ ಅಗ್ನಿನಾಗ್ನಿ ಸವಿದ್ಯತೆ ಹೇಳಿಬಿಟ್ಟು ಆ ಭೋ ಇಷ್ಟಾಮಯ ಭೂ ಹೇಳಿಕೊಂಡು ಬೆಂಕಿ ಹತ್ರ ಮಾತಾಡ್ಲಿಕ್ಕೆ ಆಗುತ್ತ.
ಆಪ್ಯ ಸೂಕ್ತಿಯಲ್ಲಿ ಮಾರ್ಜನೆ ವಿನಿಯೋಗ, ಸ್ನಾನಕ್ಕೆ ಅದು ಹೇಳಿ. ಅದು ಬಿಟ್ಟು ಒಲೆ ಊದ್ಲಿಕ್ಕಲ್ಲ, ಬೆಂಕಿ ಉಬ್ಬರಿಸ್ಲಿಕ್ಕಲ್ಲ. ಎಲ್ಲಿ ವಿನಿಯೋಗ ಅಂತ ಮಂತ್ರ ಹೇಳಿದ ತಕ್ಷಣ ಮಂತ್ರದ ವಿನಿಯೋಗವನ್ನು ತಿಳ್ಕೊಳ್ಬೇಕು ಹೇಳಿ. ವಿನಿಯೋಗ ತಿಳ್ಕೊಳ್ಳೋದಿದ್ರೆ ಮಂತ್ರ ಕೆಲಸ ಮಾಡುವುದಿಲ್ಲ ಅಂತ. ಹೀಗಾಗಿ ಅನುಜ್ಞೆ ಕೊಡು ಅಂತ ಕೇಳಿದ್ದಾರೆ ಹೇಳಿ, ಎಲ್ಲಿ ಹೇಳಿದ್ದು ಗೊತ್ತಿಲ್ಲದೆ ಎಲ್ಲಿಗೂ ಅದನ್ನು ಹೇಳಿಕೊಂಡು ಒಟ್ಟು ಒಂದು ಬೊಬ್ಬಡಿದ್ದಾವೆ. ಒಂದು ಚೂರು ಬರುವುದಿಲ್ಲ ಅಂತಲೂ ಗೊತ್ತಿಲ್ಲ ಅವುಗಳಿಗೆ, ಅಜ್ಞಾನದ ಕೊಪ್ಪೆಯಲ್ಲಿ ಬಿದ್ದಿದ್ದಾವೆ. ಇಷ್ಟು ಕೋಟಿ ಗಟ್ಟಲೆ ಜನ ಸಾಕ್ಷಿಗಳು ಅದನ್ನು ಕೇಳಲಿಕ್ಕೆ ನೋಡ್ಲಿಕ್ಕೆ. ನೋಡಿ, ಹೇಳುವವರ ಕೇಳುವವರು ಯಾರ ಹತ್ರ ಏನ್ ತಿಳಿಸುವ ವಿಷಯಗಳು. ಧರ್ಮಶಾಸ್ತ್ರ ಅಷ್ಟು ಸುಲಭದಲ್ಲಿ ಇಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ, ಉಪಯೋಗಿಸಿಕೊಳ್ಳಿಕ್ಕೆ. ಆದ್ರಿಂದ ನಾವು ಸೋಲುವಂಥದ್ದು. ವಸ್ತುಗಳಿವೆ, ವಿನಿಯೋಗ ಗೊತ್ತಿಲ್ಲದ ಮದ್ದು ಇದೆ, ಆದ್ರೆ ಯಾವುದಕ್ಕೆ ಏನು ಗೊತ್ತಿಲ್ಲದೆ ಎಂತೆಂದು ಕುಡಿದು ಏನೋ ಹಾಳಾಗುವುದಿಲ್ಲ. ಹಾಗೆ ಅಮೃತವು ವಿಷ ಆಗುತ್ತೆ, ಕೆಲವೊಮ್ಮೆ ವಿಷವು ಅಮೃತ ಆಗುವುದುಂಟು, ತಿಳಿದು ಉಪಯೋಗಿಸಲ್ಪಟ್ಟ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಈ ಮಂತ್ರವನ್ನು ಪ್ರಯೋಗ ಮಾಡಿದ್ದು ಅಗ್ನಿ ಉಪಸ್ಥಾನದಲ್ಲಿ. ಆಯುಸ್ಸು ಅಂತ ಕೇಳಿಕೊಂಡೆಲ್ಲ ಶ್ರದ್ಧಾ ಮೇಧ ಮೇಷ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಹವ್ಯವಾಹನ. ಇದು ಎಲ್ಲಿವರೆಗೆ ಹೇಳಿದ್ರೆ ದೇಹಿಮೆ ಗಣನಾಯಕ ದೇಹಿಮೆ ಜನನಾಯಕ ಎಲ್ಲ ಹೇಳಿಕೊಂಡು ಎಲ್ಲಿಯಲ್ಲಿಯೋ ಹೇಳಿಕೊಂಡು ಈ ಮಂತ್ರವನ್ನು ಮಾತನ್ನು ಅಪಾರ್ಥವನ್ನು ಮಾಡಿಕೊಳ್ಳುತ್ತಾರೆ, ತಪ್ಪು ಅರ್ಥದಲ್ಲಿ ಹೇಳುತ್ತಾರೆ. ಅತ್ಯಂತ ಎತ್ತರದ ಅಗ್ನಿ ಅವನಲ್ಲಿ ಕೇಳುವ ಪ್ರಾರ್ಥನೆ, ಇದನ್ನು ಅತ್ಯಂತ ಕೆಳಗಿನ ಜನರಲ್ಲಿ ಅವನಿಗಿಂತ ಅವರಲ್ಲಿ ಇದನ್ನು ಪ್ರಾರ್ಥನೆಯಾಗಿ ಬಳಸಲಿಕ್ಕೆ ಹೋಗಬಾರದು. ನಾವು ಸೂರ್ಯನಲ್ಲಿ ಆರೋಗ್ಯವನ್ನು ಕೇಳುವವರು ಆ ಜಾಗದಲ್ಲಿ ಆರೋಗ್ಯಂ ಭಾಸ್ಕರ ಆದಿತ್ಯ ಹೇಳಿ ಅಲ್ಲಿ ಆರೋಗ್ಯ ಉಂಟು, ಭಾಸ್ಕರ ಶಬ್ದ ಬಿಟ್ಟು ಇನ್ನು ಯಾರನ್ನ ಹಾಕಿಕೊಳ್ಳಿಕ್ಕಾಗತ್ತ? ಭೈರವ ಆದಿತ್ಯ ಇದೆಲ್ಲ ಮಾಡ್ಲಿಕ್ಕೆ ಬರುತ್ತ. ಹಾಗೆ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ವ್ಯವಸ್ಥೆಯೋ ಅಧಿಕಾರವೋ ಅಂತವರ ಅವರಲ್ಲೇ ಶಕ್ತಿಯನ್ನು ಚಿಂತನೆಯನ್ನು ಮಾಡಬೇಕು ಹೊರತು ತಪ್ಪು ಮಾಡ್ಲಿಕ್ಕಿಲ್ಲ. ಇವನಾದ್ರಿಂದ ಅಗ್ನಿಪಸ್ಥಾನ ಮಾಡಿಕೊಂಡು ಪಾಂಡುಪುತ್ರರಿಗೆ ಆಯುಷ್ಯ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ಳುತ್ತಿದ್ದ ಅಂತ ಹೇಳಿ ವೈಶಂಪಾಯನ ಜನಮೇಜಯನಿಗೆ ಬಹಳ ಚಂದವಾಗಿ ಧೃತರಾಷ್ಟ್ರನ ಚರ್ಯೆ ಹೇಗಿತ್ತು ಅಂತ. ಅವನು ಎಷ್ಟು ಖುಷಿಯಾಗಿತ್ತು ಅಂದ್ರೆ, ಅವನು ಮಕ್ಕಳಿದ್ದಾಗಲೂ ಇಷ್ಟು ಚೆನ್ನಾಗಿ ಅವನನ್ನು ನೋಡಿಕೊಳ್ಳಿಲ್ಲ ಎನ್ನುವ ಅನುಭವ ಅವನಲ್ಲಿ ಬಂತಂತೆ. ಸತಾಂ ನತಾಂ ಪ್ರೀತಿಂ ಪರಾಮಾಪ ಪುತ್ರೇಭ್ಯ ಸ ತದಾ ಪುರ. ಹಿಂದೆ ಮಕ್ಕಳಿಂದಲೂ ಇಷ್ಟು ಗೌಜಿ ಪಡಿಲಿಲ್ಲ ಅವನು. ಅಂದ್ರೆ ಅರಸೊತ್ತಿಗೆಯಲ್ಲಿ ದೊಡ್ಡವ ಅಂತ ಹೇಳಿಕೊಳ್ಳುವಾಗ ಅವನ ಮಗನು ಅವನ ಅಪ್ಪನನ್ನು ಅಂದ್ರೆ ಧೃತರಾಷ್ಟ್ರನನ್ನು ದುರ್ಯೋಧನನ್ನು ಕುರುಡ ಅಂತ ಹೇಳಿ ಇಟ್ಟುಕೊಂಡ. ವಿದುರನ್ನು ಹೇಳಿ ದಾಸಿಪುತ್ರ ನೋಡಿದ್ನಲ್ಲ ಮಂತ್ರಿಯನ್ನು, ಅಪ್ಪನೇ ದೊಡ್ಡ ಸಂಗತಿ ಮಾಡ್ತಾನ. ಅಪ್ಪನಿಗೂ ಕುರುಡ ಅಂತ ಪಟ್ಟಿ ಕಟ್ಟಿ ಉಳ್ಳಿರಿಸಿದವ. ಅಮ್ಮನನ್ನು ಅವಳು ಬಾಲದವಳು ಅಂತ ಹಿಂದಿನವಳು ಅಂತ ಬಿಟ್ಟವನು. ಹೀಗಾಗಿ ಇನ್ನು ದ್ರೋಣ ಭೀಷ್ಮನನ್ನೆಲ್ಲ ಮಾತಾಡಿಸ್ತಾನ. ಈ ತಂದೆ ತಾಯಿಗಳನ್ನೇ ಚಿಕ್ಕಪ್ಪನನ್ನೇ ಈ ಇಷ್ಟಪಡದವ, ಬದಿಯಲ್ಲಿ ತಳ್ಳಿದವ, ನಿನಗೇನು ಕೆಲಸ ಅಂತ ಕೇಳಿದವ. ಅಷ್ಟೇ ಅಲ್ಲ, ಅವರನ್ನೆಲ್ಲ ಅಳೆದವ. ಮಧ್ಯಸ್ಥ ಸತತಂ ಭೀಷ್ಮ ಹೇಳಿಕೊಂಡು, ಭೀಷ್ಮ ಎಂತದು ಪಾಂಡವರ ಪರವಾಗಿದ್ದಾನ? ನಮ್ಮ ಪರವಾಗಿದ್ದಾನ? ಅವನ ನಡುವೆಯಲ್ಲಿದ್ದಾನೆ. ಆದ್ರಿಂದ ನಮಗೇನು ಹಾನಿ ಆಗುದಿಲ್ಲ. ಅವರವೇ ಪರವಾಗಿದ್ರೆ ಏನಾದ್ರೂ ಆಗ್ಬೋದಿತ್ತು. ಇಲ್ಲ, ಭೀಷ್ಮ ಇದ್ದಲ್ಲಿ ದ್ರೋಣ ಇರ್ತಾನೆ, ದ್ರೋಣ ಇದ್ದಲ್ಲಿ ಅಶ್ವತ್ಥಾಮ ಇರ್ತಾನೆ, ಅಶ್ವತ್ಥಾಮ ಇದ್ದಲ್ಲಿ ಕೃಪಾಚಾರ್ಯ ಇರ್ತಾರೆ. ಮುಗಿದೋಯ್ತಾ ಇಲ್ವಾ? ಒಂದು ದೊಡ್ಡ ಗುಂಪನ್ನೇ ನಡುವಿನಲ್ಲಿ ಚೆಲ್ಲಿಕೊಂಡ. ಇನ್ಯಾರು? ಇನ್ನಿರುವುದು ಒಬ್ಬ ವಿದುರ. ನನ್ನಪ್ಪ ನನ್ನ ಬದಿಯಲ್ಲಿದ್ದಾನೆ, ಅಪ್ಪನ ಬದಿಯಲ್ಲಿ ಅಮ್ಮ ಇದ್ದಾಳೆ. ಅವನು ಹೇಳುವ ಕ್ರಮ, ಭೀಷ್ಮನ ಬದಿಯಲ್ಲಿ ದ್ರೋಣ ಇದ್ದಾಗೆ ಅಪ್ಪನ ಬದಿಯಲ್ಲಿ ಅಮ್ಮ ಇದ್ದಾಳೆ, ಅಪ್ಪ ನನ್ನ ಬದಿಯಲ್ಲಿದ್ದಾನೆ, ಇನ್ನೊಬ್ಬ ವಿದುರ ಮಾತ್ರ ವಿರೋಧಿಸುವವ, ಅವನನ್ನೇನಾದ್ರೂ ಮಾಡುವ ಅಂತ. ನೋಡಿ, ಪಾಂಡವರ ವಿರುದ್ಧ ಎತ್ತಿಗಟ್ಲಿಕ್ಕೆ ವಿದುರನನ್ನೇ ಬಳಸಿಕೊಂಡು ಅವೊಬ್ಬ ವಿರೋಧಿ ಇದ್ದಾನೆ ಹೇಳಿಕೊಂಡು ಅವನೊಬ್ಬನನ್ನು ಹೇಗೆ ತೆಗಿಲಿಕ್ಕೆ ಬರುತ್ತವ? ನಮ್ಮವನೇ ಅಲ್ಲ, ದಾಸಿಪುತ್ರ ಅಂತ ಹೇಳಿ ಅವನನ್ನು ನೆಗ್ಲೆಕ್ಟ್ ಮಾಡ್ತಿದ್ದ. ಇದರಿಂದಾಗಿ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳೇ ಚೆನ್ನಾಗಿ ತನ್ನ ಬಗ್ಗೆ, ಅತ್ತ ಶಕುನಿ ಸೇರಿ ಇತ್ತ ಕರ್ಣ ಸೇರಿ ನೋಡಿ, ಅವರಿಬ್ಬರು ಬೇರೆ ಕಡೆಯವರು. ಹೀಗಾಗಿ ದುರ್ಯೋಧನ ಪೂರಾ ಆಚೆ ವಾಲಿದ್ದಾನೆ ಗೊತ್ತಿದ್ದೆ. ಧೃತರಾಷ್ಟ್ರ ಹೇಳ್ತಾನೆ, ನನಗೆ ನನ್ನ ಮಕ್ಕಳಿಂದ ಇಷ್ಟು ಖುಷಿ ಆಗ್ತಿರ್ಲಿಲ್ಲ, ನಾನಿಷ್ಟು ಹಿಗ್ಗಿಕೊಳ್ತಾ ಇರಲಿಲ್ಲ. ಉನ್ನತ ಸ್ಥಾನ, ಮಾನ, ಹೃದಯ ತುಂಬಿದ ಗೌರವಗಳು, ನಮನಾದಿಗಳು, ಮಾತುಗಳು ಸಾಧುಪೂರ್ಣವಾದದ್ದು. ದುರ್ಯೋಧನ ಯಾವತ್ತೂ ಮುಸುಡು ಪೀಂಟಿಸಿಕೊಂಡೆ, ದುರುಗುಟ್ಟಿಕೊಂಡೆ, ಧಾರ್ಷ್ಟ್ಯದ ಮಾತುಗಳನ್ನೇ ಹೇಳುತ್ತಾ ಗಡಸು ಮಾತುಗಳಲ್ಲೇ ಮಾತಾಡ್ತಿದ್ದೆ. ಒಂದವನಿಗೆ ಅಪ್ಪ ಹೇಳಿತಕ್ಕಂಥ ಒಂದು ಸಲುಗೆ ಇದೆ, ಮತ್ತೆ ಅವನಲ್ಲಿ ಒಂದು ರೀತಿಯ ದರ್ಪ ಇದೆ. ಇಲ್ಲಿ ಪಾಂಡು ಮಗನಿಗೆ, ಧರ್ಮರಾಜನಿಗೆ ತುಂಬ ವಿನಯ ಇದೆ, ಸಾಧುತ್ವ ಇದೆ, ಸೌಮ್ಯತೆ ಇದೆ, ಒಂದು ತಿನಿತು ಆರ್ಷ ಮಾತುಗಳಿಲ್ಲ ಅವನಲ್ಲಿ. ಹೀಗಾಗಿ ಧೃತರಾಷ್ಟ್ರ ಹೇಳುತ್ತಾನೆ, ಧೃತರಾಷ್ಟ್ರನ ಪರಿಸ್ಥಿತಿ ಹೇಗಿತ್ತು ಹೇಳುತ್ತಾನೆ ವೈಶಂಪಾಯನ. ಆರಾಮ ನತಾಂ ಪ್ರೀತಿಂ ಪರಾಮ ಅಂತ ದೊಡ್ಡ ಇಷ್ಟವನ್ನು ಅವನ ಮಕ್ಕಳಿಂದಲೂ ಪಡೀಲಿಲ್ಲ ಅವನು. ಯಾಂ ಪ್ರೀತಿಂ ಪಾಂಡುಪುತ್ರೇಭ್ಯ ಸದಾವಾಪ ನರಾಧಿಪ. ಇವ ರಾಜನೇ ಅಲ್ವ ಇಲ್ಲೀಗ, ದೊಡ್ಡ ರಾಜ. ಧರ್ಮರಾಜ ಗೆದ್ರು ಹೆಸರಿಗೆ ಮಾತ್ರ ರಾಜ ಅನಿಸಿಕೊಳ್ಳುತ್ತಾನೆ. ಎಲ್ಲ ಇವನೇ, ಇವನು ಹೇಳಿದಾಗೆ ಕೇಳುದೆಲ್ರು, ಇವನ ಹತ್ರವೇ ಕೇಳಿ ಮಾಡುದೆಲ್ರು.
ಇವನ ಹತ್ರ ತಿಳಿಸದೆ ಏನು ಮಾಡ್ತಿರ್ಲಿಲ್ಲ, ಯಾವ ಕೆಲಸಕ್ಕೂ ಏನಕ್ಕೂ. ಹೀಗಾಗಿ ಇವನು ದೊಡ್ಡ ಜನಾಗಿ ಬಿಟ್ಟಿದ್ದಾನೆ. ದೊಡ್ಡ ಜನಾಗಿ ಪಾಂಡು ಮಕ್ಕಳಿಂದ ಕಂಡಾಬಟ್ಟೆ ಪ್ರೀತಿ ವಿಶೇಷವನ್ನು ಪಡೆದ. ಎಷ್ಟು ಜೋರಿತ್ತು ಅಲ್ಲಿಯ ವ್ಯವಸ್ಥೆಯಲ್ಲಿ ಕೇಳಿದ್ರೆ, ಜನರಿಗೂ ಸಹ ನಾಂತರಂ ದದೃಶೂ ರಾಜ್ಯೇ ಪುರುಷಾಹ ಪ್ರಣಯಂ ಪ್ರತಿ. ಅವರಿಬ್ಬರ ವಿಶ್ವಾಸದಲ್ಲಿ ಪ್ರಜೆಗಳಿಗೂ ಕನ್ಫ್ಯೂಸ್ ಅಂತೆ. ಕನ್ಫ್ಯೂಸ್ ಅಂದ್ರೆ ವ್ಯತ್ಯಾಸವೇ ಕಾಣಲಿಲ್ಲ. ಧೃತರಾಷ್ಟ್ರನ ಮೇಲಿನ ಪ್ರೀತಿ, ಧರ್ಮರಾಜನ ಮೇಲಿನ ಪ್ರೀತಿಯಲ್ಲಿ, ರಾಜ ಯಾರು ಎನ್ನುವ ನೆಲೆಯಲ್ಲಿ ನೋಡಿಕೊಳ್ಳುವುದರಲ್ಲಿ ಒಂದೇ ಬಗೆ. ಧೃತರಾಷ್ಟ್ರನಿಂದ ಹೆಚ್ಚು ಧರ್ಮರಾಜನ ಮೇಲೆ ಒಲವುಂತಲ್ಲ, ಧರ್ಮರಾಜನಿಂದ ಹೆಚ್ಚು ಧೃತರಾಷ್ಟ್ರ. ಅಂದ್ರೆ ಹಳೆಯ ತಲೆ ಇದ್ರೆ ಧೃತರಾಷ್ಟ್ರ ಮೇಲೆ ಒಲವು ಜಾಸ್ತಿ ಆಗ್ಬೇಕಲ್ಲ. ಹೊಸ ತಲೆ ಇದ್ರು ಒಂದು ರೀತಿಯ ಅಭಿವೃದ್ಧಿಯ ತಲೆ ಅಂತ ಆದ್ರೆ, ವಿಚಾರದ ತಲೆ ಆದ್ರೆ ಧರ್ಮರಾಜನ ಸಾಯ್ಬೇಕಿತ್ತಲ್ಲ. ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅವರನ್ನು ಬಿಡಬೇಕಿತ್ತಲ್ಲ. ಆದ್ರೂ ಏನಾಗಲಿಲ್ಲ. ಆವತ್ತಿನ ರಾಜಕೀಯದ ಪರಿಸ್ಥಿತಿಯಲ್ಲಿ ಏನಿತ್ತು ಕೇಳಿದ್ರೆ, ಇತ್ತ ವಿರಾಟ, ದೃಪದ ಇವರೆಲ್ಲ ಜರಾಸಂಧನ ಪಾರುಪತ್ಯದಲ್ಲಿ ಕೃಷ್ಣನ ವಿರೋಧಿಗಳಾಗಿದ್ರು ಯದುವಂಶಕ್ಕೆ. ಆದರೆ ಯಾವತ್ತು ಪಾಂಡವರು ಸೈ ಅನಿಸಿಕೊಂಡು ಮೇಲಕ್ಕೆ ಬಂದರು, ಅದರಲ್ಲಿಯೂ ಜರಾಸಂಧನನ್ನು ಮುಗಿಸಿಬಿಟ್ರು, ಆಗ ಎಲ್ಲರೂ ಪೂರ ಟರ್ನ್. ಇಡೀ ಒಳ್ಳೆಯವರೆಲ್ಲ ಪಾಂಡು ಪಕ್ಷಕ್ಕೆ ಸೇರಿದ್ರು, ಕೆಟ್ಟವರು ಮಧ್ಯಮವರೆಲ್ಲ ಅವ್ರ ಗೌರವ ಪಕ್ಷದಲ್ಲೇ ಇದ್ರು ಬಿಡಿ. ಹೀಗಾಗಿ ಆ ಕಾಲದಲ್ಲಿಯೇ ಹೆದರಿಕೊಂಡು ಕೆಲವರು ಮುದುರಿಕೊಂಡದ್ದುಂಟು. ಈಗ ಧೃತರಾಷ್ಟ್ರನನ್ನು ಮತ್ತೆ ಧರ್ಮರಾಜನನ್ನು ಆಳ್ವಿಕೆಯನ್ನು ನೋಡಿದಾಗ, ಅವರಿಬ್ಬರನ್ನು ಹತ್ತಿರದಲ್ಲಿ ಇದ್ದಾಗ, ಹಸ್ತಿನಪುರದ ಗದ್ದುಗೆಯಲ್ಲಿ ಇಬ್ಬರನ್ನು ಕಂಡಾಗ ಅವರಿಗೆ ಪ್ರೀತಿಯನ್ನು ಎಲ್ಲಿ ಹೇಗೆ ಹರಿಸುವುದು ಗೊತ್ತಾಗ್ತಿರಲಿಲ್ಲ. ಆ ನಮೂನೆ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ. ಧರ್ಮರಾಜನಂತೂ ಎಲ್ಲಾ ವರ್ಗದವರಿಗೂ ಭಾರಿ ಪ್ರಿಯ. ಅತ್ತ ದಾನ ದಕ್ಷಿಣೆಗಳಿಂದ, ಯಜ್ಞಯಾಗಗಳಿಂದ, ಪೂಜೆ ಪುನಸ್ಕಾರಗಳಿಂದ ಬ್ರಹ್ಮವರ್ಗವನ್ನು ಸಂತೋಷಪಡಿಸಿದ್ದಾನೆ, ಅವರ ಜತೆಯಲ್ಲಿ ಕೂತಿದ್ದಾನೆ. ಇತ್ತ ಕ್ಷತ್ರ ವರ್ಗದವರೆಲ್ಲ ಧರ್ಮರಾಜನ ಆಳ್ವಿಕೆ ಅಂತ ಹೇಳಿಕೊಂಡು ಪೂರ ಕಪ್ಪ ಕಾಣಿಕೆಗಳಿಂದ ಸಾಮಂತರತೆ ತಲೆಬಗ್ಗಿಸಿಕೊಂಡಿದ್ದಾರೆ. ಅದು ಭೀಮನ ಅರ್ಜುನನ ಪೌರುಷಕ್ಕೂ ಅವನ ಅಣ್ಣ ಅಂತ ಹೇಳಿಕೊಂಡು. ಇನ್ನೊಂದು ಕಡೆಯಲ್ಲಿ ನಕುಲ ಸಹದೇವರದ್ದು. ಹೀಗಾಗಿ ಇವರೆಲ್ಲರನ್ನು ಕಂಡು ಬಹಳ ಖುಷಿಯಲ್ಲಿ ವೈಶ್ಯ ವರ್ಗ ಅಂದ್ರೆ ವ್ಯಾಪಾರ ವರ್ಗ, ಇಲ್ಲಿ ಬೇಕಾದಷ್ಟು ವ್ಯಾಪಾರ ವ್ಯವಹಾರಗಳಿವೆ. ಅತ್ತ ದಾಸ್ಯ ವರ್ಗದವರು, ಸೇವಕ ವರ್ಗದವರು ಚೆನ್ನಾಗಿ ದ್ರೌಪದಿ ಕೂತು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಬೇರೆ. ಹೀಗಾಗಿ ಧರ್ಮರಾಜ ಎಲ್ಲ ವರ್ಗದವರಿಗೂ ಭಾರಿ ಇಷ್ಟನಾಗಿದ್ದಾನೆ. ಧರ್ಮರಾಜನಿಗೆ ಧೃತರಾಷ್ಟ್ರ ಭಾರಿ ಇಷ್ಟನಾಗಿದ್ದಾನೆ. ಆದ್ದರಿಂದ ಜನರಿಗೆ ಧೃತರಾಷ್ಟ್ರ ಪರಂಪರೆಯ ಪೂರ ಇಷ್ಟನಾಗಿದ್ದಾನೆ. ಈ ರೀತಿಯಾಗಿ ಅವರು ಬದುಕ್ತಾ ಇದ್ದಾರೆ. ಎಲ್ಲಿಯವರೆಗೆ ಕೇಳಿದ್ರೆ ಒಂದು ಚೂರು ಧರ್ಮರಾಜನಿಗೆ ಧೃತರಾಷ್ಟ್ರನ ಮಕ್ಕಳು ಮಾಡಿದ ಅನ್ಯಾಯದ ಮೇಲೆ ಒಂದು ಚೂರು ನೆನಪು ಇಲ್ಲ, ಯೋಚನೆ ಮಾಡ್ತಾನೂ ಇಲ್ಲ, ಅದನ್ನು ಮರೆತೇ ಬಿಟ್ಟಿದ್ದಾನೆ, ಅದನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳಿಲ್ಲ. ಅಷ್ಟು ಜೋರು ಅಕೃತ್ವ ಹೃದಿ ತತ್ ಪಾಪಂ. ದುರ್ಯೋಧನ ಮಾಡಿದ ಇಷ್ಟೆಲ್ಲ ದೊಡ್ಡ ಅಪಚಾರ, ಎಲ್ಲರಿಗೂ ಮಾಡಿರತಕ್ಕ ಅನ್ಯಾಯ, ಇದನ್ನು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ರಪಂ ಸೋನೋ ಅರ್ಥದ ಧೃತರಾಷ್ಟ್ರನ ಬೆನ್ನ ಹಿಂದೆ ಬಿದ್ದಿದ್ದ. ಇವನ್ ಮಗ ಎಲ್ಲ ಹಾಳು ಮಾಡಿದ ಎನ್ನತಕ್ಕದ್ದು ಅವನು ಕಂಡಾಗೆಲ್ಲ ನೆನಪಾಗಬೇಕಾದಲ್ಲಿ ಧರ್ಮರಾಜ ಒಂದು ಚೂರು ನೆನೆಸಿಕೊಳ್ಳದೆ ಧೃತರಾಷ್ಟ್ರನ ಬೆನ್ನ ಹಿಂದೆಯೇ ತನ್ನ ಸೇವೆಯಂತೆ, ಎಲ್ಲರ ಸೇವೆಯಂತೆ ಸೇರಿಕೊಂಡಿದ್ದಾನೆ. ಹೀಗಾಗಿ ಧೃತರಾಷ್ಟ್ರನಿಗೂ ಭಾರಿ ದೊಡ್ಡ ಅಚ್ಚುಮೆಚ್ಚು. ಧರ್ಮರಾಜನಿಗಂತೂ ನಾನು ಅಂದ್ರೆ ಅವನು ತನ್ನ ಕನ್ಫೆಷನ್ ರೀತಿಯಲ್ಲಿ ಮಕ್ಕಳನ್ನು ಕೊಂದು ಈ ಅಪ್ಪನಿಗೆ ದೊಡ್ಡಪ್ಪ, ಅದು ದೊಡ್ಡಪ್ಪ ನೋಡಿ, ದೊಡ್ಡಪ್ಪ ಹೇಳಿಕೊಂಡೇ ದೊಡ್ಡ ತಪ್ಪು ಮಾಡಿ ಬಿದ್ದ ಇವ. ದ್ಯೂತದಲ್ಲಿ ಹೋಗಿ ಕೈಕಾಲುಗಳನ್ನು ಹಾಲು ಮಾಡಿಕೊಂಡು, ಆದ್ರೂ ಈಗ ಮತ್ತೆ ಪುನಃ ದೊಡ್ಡಪ್ಪ ಹೇಳಿಕೊಂಡು ಬಹಳ ಆತ್ಮೀಯವಾಗಿ ಅವನನ್ನು ತಲೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಎಷ್ಟು ನ ರಾಜ್ಞ ಧೃತರಾಷ್ಟ್ರಸ್ಯ ನ ಚ ದುರ್ಯೋಧನಸ್ಯ ವೈ ಉವಾಚ ದುಷ್ಕೃತಂ ಕಶ್ಚಿತ್ ಯುಧಿಷ್ಠಿರ ಭಯಾತ್ ನರ. ಆ ಅರಸತ್ತಿಗೆಯಲ್ಲಿ ರಾಜ್ಯದಲ್ಲಿ ಕೆಲಸಗಾರರಾಗ್ಲಿ, ಬೇರೆ ಯಾರಾಗ್ಲಿ, ಊರಿನವರಾಗ್ಲಿ ಒಂದು ಚೂರು ಚಕಾರ ಎತ್ತುತ್ತಿರಲಿಲ್ಲ ಅಂತ. ಯಾವ ವಿಷಯದಲ್ಲಿ? ಯಾರ ವಿಷಯದಲ್ಲಿ? ಧೃತರಾಷ್ಟ್ರ ಆಗ್ಲಿ, ದುರ್ಯೋಧನ ಆಗ್ಲಿ. ಅವ್ರು ಮಾಡಿಕೊಂಡಿರತಕ್ಕ ಹಿಂದಿನ ಕಾರಬಾರಗಳನ್ನೆಲ್ಲ ನೋಡಿದವರು, ಈಗ ಹತ್ತಿರದಲ್ಲಿ ಅದನ್ನು ಗಮನಿಸುವವರು. ಇವತ್ತಿನ ಟೀಕುಗಳೆಲ್ಲ ಗೌರವದ ಬದುಕು ಕಂಡಾಗೆಲ್ಲ ಅವರಿಗೆ ವಾಕರಿಕೆ ಬರಬಹುದು. ಹೀಗಿದ್ರೂ ಒಬ್ಬ ಅಲ್ಲಿನ ವ್ಯಕ್ತಿ ಧೃತರಾಷ್ಟ್ರನ ವಿಷಯದಲ್ಲಾಗಲಿ, ಹಳತ್ತು ಸಮಾಚಾರಗಳನ್ನು ಎಳೆದುಕೊಂಡಾಗಲಿ, ದುರ್ಯೋಧನನ ಸಂಗತಿಗಳಾಗಲಿ ಚಕ್ಕಾರ ಎತ್ತುತ್ತಿರಲಿಲ್ಲಂತೆ. ಯಾಕೆ ಕೇಳಿದ್ರೆ ಯುಧಿಷ್ಠಿರ ಭಯಾತ್, ಧರ್ಮರಾಜನ ಹೆದರಿಕೆ. ಎಲ್ಲಿ ಧರ್ಮರಾಜ ನಮ್ಮನ್ನು ಮತ್ತೆ ಹೇಳಿದ್ದ, ಧರ್ಮರಾಜನೇ ಘೋಷಣೆ ಮಾಡಿದ್ದ, ಯಾರು ಧೃತರಾಷ್ಟ್ರನಿಗೆ ಪ್ರಿಯರಿರ್ತಾರೋ ಅವರು ನನಗೆ ಪ್ರಿಯ, ಯಾರು ಧೃತರಾಷ್ಟ್ರನಿಗೆ ಪ್ರಿಯರಾಗಿರುವುದಿಲ್ಲರೋ ಅವರು ನನಗೆ ದ್ವೇಷಗಳು, ಶತ್ರುಗಳು. ಸ ನಿಯಮ್ಯಶ್ಚ
ಅವರನ್ನು ಖಂಡಿತವಾಗಿಯೂ ನಾನು ಬಗ್ಗು ಬಡಿಬೇಕಾಗ್ತದೆ, ಶಿಕ್ಷೆ ಕೊಡಬೇಕಾಗತ್ತೆ ಅವರಿಗೆ ಹೇಳಿದ್ದ. ಹೀಗಾಗಿ ಯಾವನೊಬ್ಬನೂ ಅವರಿಬ್ಬರ ಯಾವುದೇ ರೀತಿಯಾದ ಹಳೆಯ ಹೇಸಿಗೆಗಳನ್ನು ಎಂದೂ ಯೋಚಿಸುತ್ತಿರಲಿಲ್ಲ, ಹೇಳಿಕೊಳ್ಳುತ್ತಿರಲಿಲ್ಲ ಅಂತೇಳಿ ಧರ್ಮರಾಜನ ವಿಶ್ವಾಸಕ್ಕಾಗಿ ಎಲ್ಲರೂ ಬಾಯಿ ಮುಚ್ಚಿ ಕೂತಿದ್ರು. ಎಲ್ಲರೂ ಅನ್ವರ್ಥತ, ಎಲ್ಲರೂ ಸೇರಿಕೊಂಡಿದ್ರು. ಅಲ್ಲ, ಎಲ್ಲರೂ ಸೇರಿಕೊಂಡಿದ್ರು ನಾವು ಹೇಳುತ್ತೇವೆ. ಭೀಮ ಇನ್ನು ನಂಬಲಾರದ ಸಂಗತಿ. ಯಾಕೆಂದ್ರೆ ಒಂದು ವಿಷಯ, ಅವ ಶುದ್ಧ ಭಾಗವತ ಧರ್ಮದವ. ಅವನಿಗೆ ಸಾಂಬಂಧಿಕ ನೆಲೆಯಲ್ಲಿ ಯಾವುದೇ ತಪ್ಪು ಮಾಡಿದರೆ ಎಲ್ಲರೂ ತಪ್ಪುಗಾರರೇ. ನನ್ನವ ಹೇಳಿದ್ರೆ ಎಕ್ಸ್ಕ್ಯೂಸ್ ಇಲ್ಲ, ಸಿವಿಯರ್ ಪನಿಷ್ಮೆಂಟ್ ಅವನಲ್ಲಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಕಮ್ಮಿ ಮಾಡೋದು, ಕಾಂಪ್ರಮೈಸ್ ಮಾಡೋದು ಅಧರ್ಮದ ಜೊತೆಯಲ್ಲಿ ಏನಿಲ್ಲ. ಹಾಗೆ ದೃಷ್ಟವಾದಂತಹ ಹೆಜ್ಜೆ ಭೀಮಸೇನನ್ನದಾದ್ರಿಂದ ಹೀಗೆಲ್ಲ ತಪ್ಪು ಗೊತ್ತಿದ್ದು ಸಹ ಕೃಷ್ಣ ವಿರೋಧಿಯಾಗಿಯೂ ಕೃಷ್ಣನನ್ನು ಕಟ್ಲಿಕ್ಕೆ ನೋಡಿ ಗಾಂಧಾರಿ ಕೇಳುವಾಗಲೇ ಹೇಳಿದ 100ರಲ್ಲಿ 1 ನಂಗೆ ಉಳಿಸ್ಲಿಕ್ಕೆ ಆಗ್ಲಿಲ್ಲ, ನಾವು ಮುದುಕರು ಕಣ್ಣಿಲ್ಲದವರು, ಏನು ಮಾಡಲಮ್ಮ. ಅಷ್ಟೂ ಜನರು ಕೃಷ್ಣನನ್ನು ಕಟ್ಟಲಿಕ್ಕೆ ಹವಣಿಸಿದವರಲ್ವಾ, ತಪ್ಪು ಉಳಿಯದೇ ಹೋಗಿತ್ತ, ಮುಗಿಸಿಬಿಟ್ಟಿದ್ದೇನೆ. ಎಷ್ಟು ಸರ್ತಿ ಅವರು ಸಭೆ ತ್ಯಾಗ ಮಾಡಲಿಲ್ಲ ಕೃಷ್ಣ ಮಾಡುವಾಗ. 100 ಜನರು ಒಮ್ಮೆಲೆ ಎದ್ದು ಬಿಡುದು, ಏನ್ ಹೇಸಿಗೆ, ಮತ್ತೆ ಕಾರ್ಯ ತರಿಸುವುದು, ಮತ್ತೇನು ಮಾತಾಡಿದಾಗ ತಿರಸ್ಕಾರದಿಂದ ಹೋಗುವುದು. ಹೀಗಾಗಿ ಎಲ್ಲರನ್ನು ಕೊಲ್ಲಬೇಕಾಯ್ತಲ್ಲ ಹೇಳಿದ್ದ. ಹೌದೊಂದು ಗಾಂಧಾರಿ ಸುಮ್ಮನೆ ಕೂತ್ಲು, ಧರ್ಮದ ಆಕೆ ಅಧಿದೇವತೆ ಅಂತ ಇರ್ಲಿಕ್ಕೆ ಹೋಗಿ. ಅದನ್ನು ಈಗ ಹೇಗೆ ಭೀಮ ಸುಮ್ಮನೆ ಇರ್ತಾನೆ? ಅಣ್ಣನಿಗಾಗಿ ಎನ್ನುವುದು ಹೇಳಲಿಕ್ಕೆ ಸುಲಭ. ನಾವು ಧರ್ಮರಾಜ ಮಾಡಿದ್ರಿಂದ ಹಿಂದಿನ ಹಾಗೆ ದ್ಯೂತದಲ್ಲಿ ಹಾಗೆ ಎಲ್ಲ ಕಡೆ ಹಾಗೆ ಅಂತ. ಆದ್ರೂ ಭೀಮನ ಬಗ್ಗೆ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ ಅನ್ನೋ ಅರ್ಥದ ಭೀಮೋಪಿ ನಿಶ್ಚಿತ ಧರ್ಮಜನೃಪ. ಧರ್ಮರಾಜನ ಮೋರೆ ನೋಡಿ ಭೀಮಸೇನನ್ನು ತಲೆಯಲ್ಲಾಡಿಸ್ತಿದ್ದ ಎನ್ನುವುದು ಸತ್ಯ. ಆದ್ರೆ ಧರ್ಮರಾಜನ ಮೋರೆ ಮಾತ್ರ ಕಾಣುವುದಲ್ಲಲ್ಲಿ ಅರಮನೆಯಲ್ಲಿ, ಅರಸೊತ್ತಿಗೆಯಲ್ಲಿ. ಇತ್ತ ಧೃತರಾಷ್ಟ್ರ ನೋಡುವಾಗ ಧೃತರಾಷ್ಟ್ರಂಚ ಸಂಪ್ರೇಕ್ಷ್ಯ, ಧೃತರಾಷ್ಟ್ರ ಸರಿಯಾಗಿ ಕಾಣಲಿಕ್ಕೆ ಸಿಕ್ಕಿದಾಗ ಉಂಟಲ್ಲ, ಅವನಿಗೆ ಸದಾಭವತಿ ದುರ್ಮನಃ, ಭಯಂಕರವನಿಗೆ ಮೋರೆ ಬಾಡುವುದು, ಮನಸ್ಸಿನಲ್ಲಿ ಕೇಳುವರು, ದ್ವೇಷ ಕಾಣುವುದು, ಬಹಳ ಕಷ್ಟ ಆಗುವುದು. ಭಾರಿ ಅನ್ನವರ್ಥದ ಸಂಕ್ರುದ್ಧ ಹೃದಯೇನ ಪರಾಂಗುಕ. ಮಾಡ್ಲಿಕ್ಕೇನು ಮಾಡ್ತಿದ್ದ, ಹೇಳಿದಾಗೆ ಕೇಳ್ತಿದ್ದ, ಬರ್ಲಿಕ್ಕೆ ಇರ್ತಿದ್ದ, ಆದ್ರೆ ಒಳಗಿಂದ ಭಯಂಕರ ಕುದಿತಿದ್ದ ಭೀಮಸೇನ. ಹೃದಯೇನ ಮನಸ್ಸಿನಲ್ಲಿ ಅವನಿಗೆ ಸಮ್ಮುಖನಾಗ್ಲಿಲ್ಲ, ವಿಮುಖ, ಪರಾಮುಖ, ಹಿಂದೆ ಇಷ್ಟಪಡ್ತಿರ್ಲಿಲ್ಲ. ಇತ್ತ ಧೃತರಾಷ್ಟ್ರನು ಹಾಗೆ, ಅವನು ಹಾಗೆ. ಯಾಕೆಂದ್ರೆ ಇವನೇ ನನ್ನ ಮಕ್ಕಳನ್ನು ಕೊಂದದ್ದು ಅಂತ ಅವನ ತಲೆಯೊಳಗೆ ತಿರುಗ್ತಾ ಇರ್ತದೆ. ಪೂರ ಮಕ್ಕಳ ಸಂಹಾರಕ್ಕೆ ಕಾರಣ ಒಬ್ಬ ಭೀಮ ಅಲ್ವ. ಈಗ ಅದನ್ನು ಉಳಿದವರೆಲ್ಲ ಎಷ್ಟು ಪ್ರೀತಿಗಳನ್ನೆಲ್ಲ ಉಲ್ಲೇಖ ತೋರಿಸಿ ಮಾಡಿಕೊಂಡಿದ್ರು ಅವನಿಗೆ ಅದು ನಗಣ್ಯ. ಭೀಮನ ಮೇಲೆ ಅವನಿಗೆ ಒಂಚೂರು ಒಳಗಿಂದ ಕಿಲುಬು ಹಾಗೆ ಕುದಿತಾ ಉಂಟು. ಭೀಮನಿಗೂ ಹಾಗೆ ಇವನ ಮಕ್ಕಳಿಗೆಲ್ಲ ಅನ್ಯಾಯ ಮಾಡಿದ್ದು ಹೇಳಿ ತಕ್ಕ ಶಾಸ್ತಿ ಮಾಡಿದ್ದಂತರೂ ಭೀಮನಲ್ಲಿ ಮುದುಕರನ್ನು ಕಂಡಾಗ ಒಂದು ರೀತಿಯ ಕುದಿತಾ ಇತ್ತು. ಇದನ್ನು ಕರೆಕ್ಟ್ ಆಗಿ ವೈಶಂಪಾಯನರು ಜನಮೇಜನ ಹೇಳ್ತಾನೆ, ಭೀಮೋಪಿ ಅಂತ ಹೇಳತ್ತ. ಭೀಮನ ಅವನು ಮಾತ್ರ ಯದಾತು ಕೌರವ ರಾಜ ಪುತ್ರಂ ಸಸ್ಮಾರ ಬಾಲಿಷ್ಯಂ ತದಾ ಭೀಮಂ ಹೃದಯ ರಾಜನ್ ಅಪದ್ಯಾತಿ ಸಪಾರ್ಥಿವ. ಯಾವಾಗೆಲ್ಲ ಅವನಿಗೆ, ಧೃತರಾಷ್ಟ್ರನಿಗೆ, ರಾಜ್ಯದಲ್ಲಿ ಕೂತವನಿಗೆ ಒಂದೊಮ್ಮೆ ನೆನಪಾಗುತ್ತ ಪುತ್ರಂ ಸಸ್ಮಾರ, ನೆನಪಾಗ್ತದೆ ಕೆಲವು ಮಗನನ್ನು. ಅದರಲ್ಲಿ ದುರ್ಯೋಧನ ಎಂತ ಬಾಲಿಶ ಪರ್ಕಟ ಮನುಷ್ಯವ, ಸಮಯ ಇಲ್ಲ ಗೊತ್ತುಂಟವನಿಗೆ, ಮಂದಚೇತಸ, ಬುದ್ಧಿ ನೆಟ್ಟಾಗಿರಲ್ಲವ. ಆದ್ರೂ ಅವನಿಗೆ ನೆನಪಾದಾಗ ಮತ್ತೆ ಸ್ವಾರ್ಥಕ್ಕೆ, ಸೆಲ್ಫ್ ಸೆಂಟರಿಗೆ ಬಲಿಯಾಗಿ ಹೋಗಿ ಅವ ಮತ್ತೆ ಭೀಮನನ್ನು ಬಹಳ ಜೋರಾಗಿ ಬೈದುಕೊಳ್ತಿದ್ದಂತೆ ಮನಸ್ಸಿನಲ್ಲೇ. ಹೃದಯರಾಜನ್ ಅಂತಾನೆ, ಹೃದಯರಾಜನ್ ಅಪದ್ಯಾತ್, ಅವನ ಮೇಲೆ ಕೆಟ್ಟ ಯೋಚನೆ ಹಾಳಾಗಿ ಹೋಗ್ಲಿಕ್ಕೆ ಹೇಳಿಕೊಂಡು. ಈ ಕೆಲವರೆಲ್ಲ ಆಗದವರು ಕಂಡಾಗ ಎದುರೆದು ಮಾತಾಡ್ಲಿಕ್ಕೆ ಆಗದಿದ್ದ ಕೈಕಾಲೆಲ್ಲ ನೆಟ್ಟಿಗೆ ತೆಗಿತಾರೆ ಕೂತ್ಕೊಂಡು, ಬೆರಳೆಲ್ಲ ಮಡಿಸಿ ಬಿಡಿಸಿ ಎಲ್ಲ ಹಾಳಾಗಿ ಸತ್ತಾಗಿ ಎಲ್ಲ ಕೈಕಾಲು ಮುರಿದು ಹೋಗ್ಲಿಕ್ಕೆ ಅಂತೇಳಿ ಅವರ ಬೆರಳುಗಳನ್ನೆಲ್ಲ ಮುರಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವ ಮನಸ್ಸಿನಲ್ಲಿಯೇ ಬೈದುಕೊಳ್ತಿದ್ದಂತೆ ಧೃತರಾಷ್ಟ್ರ ಭೀಮನನ್ನು ಕಂಡಾಗ. ತನ್ನ ಮಗನ ನೆನಪಾದ್ರೆ ಅಯ್ಯೋ ಅಂತ ಹೇಳಿಕೊಂಡು ಬೊಬ್ಬೆಡೆದುಕೊಂಡು ಯೋಚನೆ ಮಾಡಿಕೊಂಡು ಮಾಡ್ತಿದ್ದ. ಇವನು ಹಾಗೆ ಕೌರವಶ್ಚೈವ ಭೀಮಶ್ಚ ಹೃದಯ ಅನ್ಯೋನ್ಯಮ ವರ್ತದ. ಭೀಮನಿಗೂ ಕೌರವನನ್ನು ಕಂಡಾಗ, ಧೃತರಾಷ್ಟ್ರನ ಕಂಡಾಗ ಒಳಗಿಂದೊಳಗೆ ಹಿಚಿತವಾಗಿ ಕಾಣ್ತಿತ್ತು.
ಧೃತರಾಷ್ಟ್ರನಿಗೆ ಭೀಮನನ್ನು ನೋಡಿದಾಗ ಮಗನ ನೆನಪಾಗಿ ಅವನನ್ನು ಪರಿಚಿ ಬಿಡುವ ಅನಿಸಿಕೊಳ್ಳುವ ಹಾಗೆ ಅವನಲ್ಲಿ ಮನಸ್ಸಿನಲ್ಲಿ ವ್ಯಾಕುಲಗಳು ಉಂಟಾಗ್ತಾ ಇದ್ದವು. ಆದ್ರೆ ಏನಾಯ್ತು, ಭೀಮಸೇನ ಏನು ಮಾಡಿದ? ಅಪ್ರಕಾಶಂ ವ್ಯಲೀಕಾನಿ ಚಕಾರಾಸ್ಯ ವೃಕೋದರ ಅಜ್ಞಾಂ ಪ್ರತ್ಯರಚ್ಚಾಪಿ ಕೃತಕೈ ಪುರುಷೈ ಸದಾ. ಭೀಮಸೇನ ಅವನತ್ರ ನೇರ ಏನು ಹೇಳುವುದಿಲ್ಲ. ಧೃತರಾಷ್ಟ್ರ ಬೇರೆಯವರ ಹತ್ರಲ್ಲೇ ಹೇಳುತ್ತಾನಲ್ಲ, ಬೇರೆಯವರೆಲ್ಲ ಕೆಲಸ ಮಾಡ್ತಾರಲ್ಲ. ಭೀಮಸೇನ ಏನ್ ಮಾಡ್ತಿದ್ದ? ಗೊತ್ತಾಗದ ಹಾಗೆ ಅಪ್ರಕಾಶಂ, ಹಿಂಬದಿಯಿಂದ ಅವನು ಹೇಳಿದ ಮಾತುಗಳನ್ನೆಲ್ಲ ಆಗದಂತೆ ಮಾಡ್ತಿದ್ದ. ವ್ಯಲೀಕಾನಿ ಚಕ್ರಗಳು ತಪ್ಪಿಸ್ತಾ ಇದ್ದ. ಬೇರೆ ಜನರಿಂದ ಕೆಲಸ ಮಾಡಿಸ್ಲಿಕ್ಕೆ ನೋಡ್ತಾ ಇದ್ದ. ಅವ್ರು ಪೆದ್ದಾಗಿ ತಪ್ಪ ಕೃತಕ ಪುರುಷರು. ನಿಜವಾಗಿ ಅವರು ಅಲ್ಲಿಯ ಭಟ್ಟರು, ದಾಸರು, ವ್ಯವಸ್ಥಾಪಕರು ಅಲ್ಲ. ಅವ್ರಿಗೆ ಗೊತ್ತಿಲ್ಲದವರ ಹತ್ರ ಎಲ್ಲ. ಈಗ ಪಾನಕ ಬೇಕು ಹೇಳಿದ್ರೆ ನೀರು ತಂದು ಕೊಡಿಸು. ಪಾನಕ ತರಲಿಕ್ಕೆ ಹೇಳಿದ್ದು ನಿಜವಾದ ಒಬ್ಬ ದಾಸನಲ್ಲಿ, ಗೊತ್ತಿದ್ದವನಲ್ಲಿ ಹೆಣ್ಣುಗಳು. ಅವನನ್ನು ತಪ್ಪಿಸುವುದು ಭೀಮಸೇನ ಹಿಂಬದಿಯಿಂದ. ಇವನಿಗೆ ಕಣ್ಣಂತೂ ಕಾಣುವುದಿಲ್ಲ. ಬೇರೊಬ್ಬನನ್ನು ಕಳಿಸಿಬಿಡುದು, ಹೋಗ ಅಲ್ಲಿಗೆ ಧೃತರಾಷ್ಟ್ರನಿಗೆ ನೀರು ಬೇಕಂತೆ ಕೊಡು ಅಂತ. ಇವು ತಗೊಂಡೋಗಿ ನೀರು ಕೊಡು. ಅವನ್ ಗೊತ್ತಿಲ್ಲ ಅವನಿಗೆ. ಅವನು ಕಳಿಸಿದ ಜನ ಬಲ್ಲ, ಅದು ಬೇರೆ. ತಂದವ ಬೇರೆ, ಅವನಿಗೆ ಗೊತ್ತಿಲ್ಲ. ತಂದವನಿಗೆ ಗೊತ್ತಿಲ್ಲ ಎಂತ ಕಥೆ ಆಗಿದೆ ಅಂತ ಇವ ಕಳಿಸಿದ್ದಾರೆ. ಹೀಗೆ ಅವನ ಮಾತುಗಳನ್ನೆಲ್ಲ ತಪ್ಪಿಸುವುದು, ಹೆಚ್ಚು ಕಡಿಮೆ ಮಾಡುವುದು, ಗೊತ್ತಾಗದಾಗೆ ನಡೆಸುವುದು. ಇದು ಭೀಮನ ಕೆಲಸ. ಈ ಭೀಮನ ಈ ಎಲ್ಲ ಕೆಲಸಗಳು, ಇನ್ನು ಮುಂದಿನದ್ದು ನಾನು ಕೆಲವೆಲ್ಲ ಹೇಳುತ್ತೇನೆ ಅವನ ಚೇಷ್ಟೆಗಳನ್ನು. ಇದು ಒಂದು ಚೂರು ಯಾರಿಗೆಲ್ಲ ಗೊತ್ತಿಲ್ಲ ಅಂದ್ರೆ, ನಾನ್ವ ಬುದ್ಧ್ಯತ ತದ್ರಾಜ, ಧರ್ಮರಾಜನಿಗೆ ಅದು ಗೊತ್ತಿಲ್ಲ. ಧರ್ಮರಾಜನಿಗೆ ಗೊತ್ತಾಗದ ಅಪ್ರಕಾಶ ಯಾರಿಗೆ ಅಂದ್ರೆ, ಧೃತರಾಷ್ಟ್ರನಿಗೆ ಮಾತ್ರ ತಪ್ಪಿಸುವುದಲ್ಲ, ಗಾಂಧಾರಿಗೆ ಮಾತ್ರ ತಪ್ಪಿಸುವುದಲ್ಲ, ಧರ್ಮರಾಜನಿಗೆ ಗೊತ್ತಾಗದಂತೆ ಇವರ ಹೆಚ್ಚು ಕಡಿಮೆ ಮಾಡ್ತಿದ್ದ. ಅವ್ರ ಊಟಕ್ಕೆ ಅಂತ ಹೇಳಿದಾಗ ಅವರಿಗೆ ಮಲಗೋಪಣೆ ತಗೊಂಡೋಗಿ ಬಿಡ್ತಿದ್ದ. ಬೇರೆ ಜನರಿಂದ ಊಟಕ್ಕೆ ಹೋಗ್ಬೇಕಂತ ಊಟ ಅಲ್ಲಿ ಮಲಗಿ ಬಿಟ್ಟಿದ್ದಾನೆ ಧೃತರಾಷ್ಟ್ರ. ಅಲ್ಲಿ ಊಟ ಬರ್ತದೆ, ಇದಕ್ಕೆ ಅದು ಕೂತ್ಕೊಳ್ತಾರೆ. ಅದು ಊಟದ ಕೋಣೆ ಅಲ್ಲ, ಊಟವೂ ಅಲ್ಲ ಅಲ್ಲಿ ಬರುದು. ಇಂಥದ್ದೆಲ್ಲ ಬೇಕಾದಷ್ಟು ಅನ್ಯಾಯ ಹೆಚ್ಚು ಕಡಿಮೆ ಅವನಿಗೆ. ಮಾಡುವವರಿಂದ ಮಾಡಿಸದಕ್ಕೆ ಆಜ್ಞೆ ಮಾಡಿದವರನ್ನು ಬದಿಗೆ ಹಾಕುದು, ಬೇಡ ಬರೋದು ಅಂತ. ನೀವು ಮಾಡಬೇಡಿ, ಅವನನ್ನು ನಿಲ್ಲಿಸಿ, ಮತ್ತೆ ಮಾಡುವ ಏನಾಯ್ತು ಅಂತ ಹೇಳಿ. ಅದನ್ನ ಅವನ ಆಜ್ಞೆಗಳನ್ನೆಲ್ಲ, ಆದೇಶಗಳನ್ನೆಲ್ಲ ತಿರಸ್ಕರಿಸುವನ್ನ ನಡೆಸಿಕೊಡದಂತೆ ಮಾಡ್ತಿದ್ದ. ಇದೆಲ್ಲ ಧರ್ಮರಾಜನಿಗೆ ಗೊತ್ತಿಲ್ಲ, ಕುಂತಿಗೂ ಗೊತ್ತಿಲ್ಲ, ದ್ರೌಪದಿಗೂ ಗೊತ್ತಿಲ್ಲ. ದ್ರೌಪದಿಯು ಪಾಪ ಸೇವೆ ಮಾಡ್ತಿದ್ಲಂತೆ. ಯಾಕೆಂದ್ರೆ ಮಕ್ಕಳು ಇಲ್ಲಲ್ಲ ಅವನದ್ದು ಅಂತೇಳಿ. ನೋಡಿ, ತನ್ನದೇ ಮಕ್ಕಳು ಇಲ್ಲದಾಗಿ ಹೋಗುವ ಪರಿಸ್ಥಿತಿ ಬಂದಿದ್ರು ದ್ರೌಪದಿ ಅವನ ಮಕ್ಕಳಿಲ್ಲ ಹೇಳಿ ಬದುಕಿರುವವನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ ನೋಡಿ. ಅದರೊಟ್ಟಿಗೆ ಅರ್ಜುನನಿಗೂ ಗೊತ್ತಿಲ್ಲ. ಅರ್ಜುನ ಸ್ವಲ್ಪ ಸೌಮ್ಯವಾದಿ, ಮಧ್ಯಮ ಪಕ್ಷದವ, ಬೇಡ ಭೀಮಣ್ಣ ಅಂತ ಹೇಳುವವ ಎಲ್ಲ. ವಿರಾಟನ ಅಲ್ಲ, ದ್ರುಪದನ ಮನೆಯಲ್ಲಿ ನಾವು ನೋಡಿದ್ದೇವಲ್ಲ, ಬಡಿಲಿಕ್ಕೆ ಹೋದ ಕಟ್ಟಿಲಿಕ್ಕೆ ಹೇಳಿದ್ದಲ್ಲ, ಬಡಿಯುವುದು ಬೇಡ ಅಣ್ಣ ಹೇಳಿದವ. ಹಾಗೆ ಸ್ವಲ್ಪ ಸೌಮ್ಯ. ಆದ್ರೆ ಅರ್ಜುನನಿಗೆ ಗೊತ್ತಿಲ್ಲ, ಕುಂತಿ ಗೊತ್ತಿಲ್ಲ, ದ್ರೌಪದಿ ಗೊತ್ತಿಲ್ಲ, ಧರ್ಮರಾಜನಿಗೆ ಗೊತ್ತೇ ಇಲ್ಲ. ಇನ್ನು ಗಮ್ಮತ್ತಿದ್ರೆ ಗೊತ್ತಿರುವುದು ನಕಲ ಸಹದೇವರಿಗೆ. ಯಾಕೆ ನಕಲ ಸಹದೇವರನ್ನ ಕರ್ದೆಲ್ಲ ಹೇಳ್ತಿದ್ದ. ಏನ್ ಮಾಡುವ? ನಕಲ ಸಹದೇವರು ತಮ್ಮಂದಿರು, ಪಕ್ಕದಲ್ಲಿ ಸಣ್ಣವರು ಬೇರೆ. ಆದ್ರಿಂದ ಮಾತೃ ಸುತ್ತರು ಮತ್ತೆ ಇವನದ್ದಲ್ಲ, ಅಂದ್ರೆ ಕುಂತಿ ಮಕ್ಕಳಲ್ಲ ಅವರು. ಆದ್ರಿಂದ ಭೀಮಸೇನಿಗೆ ಭಾರಿ ಪಾರ ಅವರು ಯಾವಾಗ. ಆದ್ರೆ ನಕಲ ಸಹದೇವ ಕರ್ದೆ ಹೇಳುದು ಮಾದ್ರಿ ಪುತ್ರವು ಹೇಳಿ ಹೇಳುದು. ಅವ್ರು ಇದ್ದಾಗ ಹೇಳುದು, ಅವ್ರಿಗೆ ಗೊತ್ತುಂಟು. ಅವ್ರಿಗೆ ಪ್ರತ್ಯಕ್ಷವೇ ಹೇಳ್ತಿದ್ದ, ಉಳಿದವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಅವರು ಮಾದ್ರಿ ಪುತ್ರವತ್ತು ಭೀಮಂ ಮತಮೇ ಭೀಮಸ್ಯ ಮತಮೇವ ಅನ್ನುವ ಅರ್ಥದ. ಅವರು ಭೀಮನ ಮತವನ್ನೇ ಒಪ್ತಾ ಇತ್ತು, ಹೌದೌದು ಅಂತ. ಭೀಮನ ಪಕ್ಕದಲ್ಲಿ ಅಲ್ಲ ಹೇಳಲಿಕ್ಕೆ ಅಂದ, ಆಯ್ತಾಯ್ತು ನಗಾಡುದು. ಭೀಮ ಹೇಳಿದಾಗೆಲ್ಲ ಒಪ್ಪಿಕೊಳ್ಳುವುದು, ನಗಾಡುವುದು ಎಲ್ಲ. ಆದ್ರೆ ಇತ್ತ ನೋಡುವಾಗ ರಾಜ್ಞಸ್ತು ಚಿತ್ತಂ ರಕ್ಷಂತವು, ಅಲ್ಲಿ ಧರ್ಮರಾಜ ಹೇಳಿದ್ದಾನೆ, ಗಡದ್ದಾಗಿ ಹೇಳಿದ್ದಾನೆ, ಧೃತರಾಷ್ಟ್ರ ಚೂರು ಅಪಚಾರ ಆಗದಂತೆ ನೀವಿರ್ಬೇಕೆಲ್ಲ ಅಂತ. ಆದ್ರಿಂದ ಅವನ ಆಜ್ಞೆಯನ್ನು ಪಾಲಿಸಿಕೊಳ್ಳುವಾಗಿರುವುದು. ಭೀಮಸೇನ ಹೇಳುವಾಗ ಅವನ ಪಕ್ಷದಲ್ಲಿ ಸೇರಿಕೊಂಡು ನೆಗಾಡುದು, ಒಪ್ಪಿಕೊಳ್ಳುದು. ಅದು ಧರ್ಮರಾಜ್ ಗೊತ್ತಾಗದಾಗಿ ಮಾಡು. ಆದ್ರಿಂದ ನೋಚತು ಸ್ವಯಂ ಅಪ್ರಿಯಂ, ತಾವು ಏನು ಹೇಳಲಿಲ್ಲ. ನಕುಲ ಸಹದೇವರು ಸ್ವಯಂ ತಾವೇನು ಹೇಳುವುದಿಲ್ಲ ವಿರೋಧವನ್ನು. ಆದರೆ ಭೀಮನನ್ನು ವಿರೋಧಿಸುವುದಿಲ್ಲ, ಧರ್ಮರಾಜನನ್ನು ಇಷ್ಟಪಡೋದ್ರಿಂದ. ಹೀಗಾಗಿ ನಕುಲ ಸಹದೇವರನ್ನು ನಡುವೆ ಸೇರಿಕೊಂಡವರಾಗಿ ಬಿಟ್ಟಿದ್ದಾರೆ. ಏನ್ ಮಾಡುತ್ತಿದ್ದ ಭೀಮಸೇನ, ಏನ್ ನಡೆಸ್ತಿದ್ದ, ಅವನಿಗೇನು ವ್ಯತ್ಯಾಸಗಳಾಗ್ತಿದ್ದವು, ಡೈರೆಕ್ಟ್ ಅಟ್ಯಾಕ್ ಹೇಗಿತ್ತು ಭೀಮಸೇನದ್ದು ಬಹಳ ಚಂದವಾಗಿ ಹೇಳುತ್ತಾರೆ ವೈಶಂಪಾಯನ ಜನಮೇಜಯ ಹತ್ರ. ಅತ ಭೀಮಃ ಸುರನ್ ಮಧ್ಯೆ ಬಾಹುಶಬ್ದಂ ತಥಾ ಕರೋತ್. ಎಲ್ಲ ಜನ ಇರುವಾಗ, ಇವರೆಲ್ಲ ಇರುವುದಿಲ್ಲ, ಅವನು ಧೃತರಾಷ್ಟ್ರನಿಗೆ ಪ್ರಿಯರಾದವರೆಲ್ಲ ಇರುವಾಗ
ಅವರ ಮಧ್ಯೆಯಲ್ಲಿ ಕೈ ತಟ್ಟುದಂತೆ ಗಟ್ಟಿಯಾಗಿ ಎರಡು ಭುಜಗಳನ್ನೆಲ್ಲ ತಟ್ಟಿ ತೋರಿಸಿದ್ದು ಬಾವು ಶಬ್ದಂ, ಕೈ ಚಪ್ಪಾಳೆ ತಟ್ಟುದು, ಕೈಯನ್ನು ಅಲ್ಲಾಡಿಸುವುದು, ಕೈ ಮೇಲೆ ಮಾಡುವುದೆಲ್ಲ ಮಾಡ್ತಿದ್ದಂತೆ. ಅಂದ್ರೆ ಕೈ ಮೇಲೆ ಮಾಡಿದವನಿಗೆ ಕಣ್ಣಿಗೆ ಕಾಣುದಿಲ್ಲ, ಅದಕ್ಕೆ ತೋಳು ತಟ್ಟುವ ಶಬ್ದ ಮಾಡಿ ತೋರಿಸುದು. ಬಾವು ಶಬ್ದಂ ತಥಾ ಕರೋತ್ ಮಾಡಿ ಏನ್ ಹೇಳ್ತಿದ್ದ, ಸಂಶ್ರವೇ ಧೃತರಾಷ್ಟ್ರಸ್ಯ ಗಾಂಧಾರ್ಯಾಚ್ಯಾಪ್ಯಮರ್ಶನ, ಅದು ಗಾಂಧಾರಿಗೂ ಕೇಳುವಾಗೆ ಧೃತರಾಷ್ಟ್ರನಿಗೂ ಕೇಳುವಾಗೆ ಶಬ್ದ ಮಾಡ್ತಿದ್ದ. ಅವರಿದ್ದಾಗ ಎಲ್ಲರೂ ಇದ್ದಾಗ ಅವ್ರ ಜೊತೆ ಎಲ್ಲರೂ ಮಾತಾಡ್ತಾ ಇರ್ತಾರಲ್ಲ, ಆಗ ಸೌಂಡ್ ಮಾಡಿಕೊಂಡು ಇವ ಬರ್ತಾನೆ, ಭೀಮವನ್ನದ್ದು ಗೊತ್ತಾಗ್ತದೆ, ಎಲ್ಲರೂ ಹೇಳ್ತಾರೆ. ಆಗ ಇವರು ತೋಳು ತಟ್ಟಿ ಹೇಳುವುದು. ಪುರವಾಚೇದಂ ಸುಸಂರಬ್ಧ ಭೀಮ ಸಪರುಷಂ ವಚ, ಗಟ್ಟಿಯಾಗಿ ಬಿರುಸಾಗಿ ಆಟಾಟೋಪಪೂರ್ವಕ ಆಕ್ರೋಶಪೂರ್ವಕ ಹೇಳಿಬಿಡುದವನು. ಅಲ್ಲಿ ನಕುಲ ಸಹೋದರಿರ್ತಾನೆ, ನಿಜವಾಗಿ ಅವರಿಗೆ ಹೇಳುವಾಗ ಹೇಳುದವನು, ಅವರ ಹತ್ರ ಹೇಳುದು ವಾಕ್ಯ ವಾಸ್ತವವಾಗಿ. ಅದು ಉಳಿದವರಿಗೆ ಕೇಳ್ತದೆ. ಇವನಿಗೆ ಧೃತರಾಷ್ಟ್ರ ಗಾಂಧಾರಿಗೆ ಕೇಳಲೇಬೇಕು, ಅವರು ಇದ್ದಾಗಲೇ ಹೇಳು. ಇಮೌ ತೌ ಪರಿಘ ಪ್ರಖ್ಯೌ ಭುಜೌ ಮಮ ದುರಾಸದೌ ಯಯೋರಂತರಮಾಸಾಧ್ಯ ಧಾರ್ತರಾಷ್ಟ್ರಾಹ ಕ್ಷಯಂಗತ. ಅವನು ಹೇಳುದು ಈ ಮಾತು ಆಚಾರ್ಯ ಮಧ್ವರು ಉಲ್ಲೇಖ ಮಾಡಿ ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಮತ್ತೆ ಹೇಳುತ್ತೆ, ಇವು ಹೇಳ್ತಾನೆ, ಇಮೌತು ಪರಿಘ ಪ್ರಖ್ಯವು, ಇದು ಎರಡು ನನ್ನ ತೋಳು ಉಂಟಲ್ಲ ಅದು ಕಬ್ಬಿಣದ ದಂಡೆ. ಪರಿಘ ಅಂದ್ರೆ ಪರಿತಃ ಅಂತಿದ್ದು ಸುತ್ತಲೂ ಒಂದು 100 ಜನರನ್ನು ಸಾಯಿಸುವಂತ ಕಬ್ಬಿಣದ ದೊಡ್ಡ ಕಂಬ. ಕಬ್ಬಿಣದ ಕಂಬ ಅಂತಲೇ ನಾನು ಹೇಳುತ್ತೆ. ಕೋಲು ಹೇಳಿದ್ರೆ ಸಲಾಕೆ ಹೇಳಿದ್ರೆ ಅದು ಸರಿಯಾಗುವುದಿಲ್ಲ ಅರ್ಥ. ಸಬ್ಬಲು ಸಲಾಕೆ ಸೈಂಗೋಲು ಎಲ್ಲ ಹೇಳಬಾರ್ದು. ಹಿಂದೆ ರಾಜರ ಅರಮನೆ ಎಷ್ಟೆತ್ತರ ಉಂಟು ಕೇಳಿದ್ರೆ ಕಣ್ಣು ಮೇಲೆ ಮಾಡಿದ್ರೆ ಕಾಣುವುದಿಲ್ಲ, ಅಷ್ಟೆತ್ತರ ಅರಮನೆ. ಮಧ್ಯದ ಮನೆ ಭಾರಿ ಎತ್ತರ, 40-50 ಅಡಿಗಿಂತಲೂ ಮೇಲೆ 100 ಅಡಿಯವರೆಗೆ ವಿಶಾಲವಾಗಿರುತ್ತದೆ. ಸುತ್ತಲೂ ಹತ್ತುವಂತ ವ್ಯವಸ್ಥೆ, ಕಾಣುವಂತ ವ್ಯವಸ್ಥೆ ಎಲ್ಲ ಅದು ದೊಡ್ಡ ಸಭೆಯ ಕ್ರಮ, ಸಭಾಂಗಣ. ಅಲ್ಲಿ ಬದಿಯಲ್ಲಿ ಗೋಡೆಗೆ ಒರಗಿಸಿ ಇದನ್ನಿಟ್ಟಿರ್ತಾರೆ ಆಯುಧವನ್ನು. ಅದನ್ನು ಹಿಡ್ಕೊಂಡು ಹೊಡೆದಾಡಿಕೊಳ್ಳತಕ್ಕ ರಾಜರು ಹಿಂದೆ ಇದ್ರು ಅಂತ ಅರ್ಥ. ಹಾಗೆ ಧೃತರಾಷ್ಟ್ರನ ದೊಡ್ಡ ಸಭೆಯಲ್ಲಿ, ದ್ಯೂತದ ಸಭೆ ಮಾಡಿದ್ದು ಬೇರೆ. ಅದಕ್ಕೋಸ್ಕರ ಎಲ್ಲಿವರೆಗೆ ಅಂದ್ರೆ ಅದು ನಡ್ಕೊಂಡು ಹೋಗ್ಬೇಕಾಗಿಲ್ಲ. ಮೇಲೆ ಇವತ್ತಿನ ಏನನ್ನು ನಾವು ಸಭೆ ಹೇಳುತ್ತೇವಲ್ಲ, ಎತ್ತರ ನಿಂತು ನೋಡುವಂತ ವ್ಯವಸ್ಥೆಯಲ್ಲಿ ನಾವೇನು ನೋಡ್ತೇವೆ, ಬಹಳ ದೊಡ್ಡದಾದ ಆಡಿಟೋರಿಯಂ ಸ್ಟೈಲ್ ಅಂತ ಹೇಳಿಕೊಂಡು. ಅವರ ಆಡಿಟೋರಿಯಂ ಹೇಗಿತ್ತು ಕೇಳಿದ್ರೆ ರೌಂಡ್ ಶೇಪ್ ಅಲ್ಲಿ ಇತ್ತು ಒಂದು, ದ್ಯೂತ ಮಧ್ಯದಲ್ಲಿ ಯಾವುದು ಎಲ್ಲ ನೋಡ್ಲಿಕ್ಕೆ ಕ್ರೀಡಾಂಗಣದ ಹಾಗೆ. ಅಷ್ಟೇ ಅಲ್ಲದೆ ಸುಲಭವಾಗಿ ಎತ್ತುಕೊಂಡು ಹೋಗ್ಲಿಕ್ಕೆ ಹೋಗುವಂತಹ ಮೆಟ್ಟಲ್ಲೇ ವ್ಯವಸ್ಥೆ ಅಂತೆ. ಅಂದ್ರೆ ಎಸ್ಲವೇಟರ್ ಇತ್ತು ಅಂತ ಅರ್ಥ. ಒಂದು ಮೆಟ್ಲಿ ಕಾಲಿಟ್ರೆ ಅದು ನಮ್ಮನ್ನೇ ಮೇಲೆ ಕೊಯ್ತದೆ, ಎಲ್ಲಿ ಬೇಕಾದ್ರಲ್ಲಿ ನಾವು ಸೆಟ್ ಮಾಡಿ ಕೂತ್ಕೊಳ್ಬಹುದು. ಹೀಗೆ ಸುಲಭೋಪಾಯವಾಗಿ ಹತ್ತುವ ಮೆಟ್ಟಲಿನ ಜೊತೆಯಲ್ಲಿ ಕಟ್ಟಿದ ಮೇಡ್ ದ್ಯೂತ ಸಭೆ. ಅಲ್ಲಿ ಬದಿಯಲ್ಲಿ ಪರಿಘ ಇಟ್ಟಿದ್ದಾರೆ, ಚಂದಕ್ಕೆ ಗಮ್ಮತ್ತಿಗೆ, ರಾಜರ ವೈಭವ. ಹಿಂದಿನ ಕಾಲದ್ದು ಇರಬೇಕು, ಇವರ ಎತ್ತಿ ಹೊಡೆದದ್ದಿಲ್ಲ, ಅವರ ಸಣ್ಣದಿರ್ಬೋದು. ಈ ಅಸತ್ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆದಾಗ, ಹೆಚ್ಚು ಕಡಿಮೆ ಆದಾಗ, ಬಟ್ಟೆ ಎಳೆಯುವ ಕತೆ ಬಂದಾಗ ಭೀಮಸೇನ ಹೀಗೆ ನೋಡ್ತಾನಂತೆ ಅದನ್ನು ಮೇಲಿಂದ ಕೆಳಕ್ಕೆ ಪರಿಗವ. ಗೊತ್ತಾಯ್ತು ಧರ್ಮರಾಜನಿಗೆ, ಈಗ ಮುಗಿತದೆ ಕತೆ ಅಂತ. ಭೀಮಸೇನಿಂದ ತೆಗಿತಾನೆ, 100 ಜನ ಹೋಗ್ತಾರೆ ಅಂತ. ಎಷ್ಟು ಜೋರಿತ್ತು ನೋಡಿ ಈಗ ಕಥೆಗಳೆಲ್ಲ. ಅವನು ಬೇಡ ಅಂತ ಕಣ್ಸನ್ನೆ ಮಾಡಿ ಕುಳ್ಳಿರಿಸಿದ್ದಾನೆ ಬಿಡಿ. ಅದರಂತೆ ಇನ್ನೊಂದು ಸರ್ತಿ ಕೀಚಕ ತೊಂದರೆ ಮಟ್ಟಾಗ ವಿರಾಟ ನಗರದಲ್ಲಿ ದ್ರೌಪದಿಗೆ, ಆಗ ಅಲ್ಲೇ ಇದ್ದ ಭೀಮಸೇನ, ಇವಾಗ ಕಂಕ ಅಲ್ಲೇ ಇದ್ದ ಧರ್ಮರಾಜ ವಿರಾಟನ ಜೊತೆಯಲ್ಲಿ ಆಡುತ್ತಾ. ಆಗ ಅನ್ಯಾಯ ಆಗುವಾಗ ಹೀಗೆ ನೋಡಿದ ಭೀಮಸೇನ, ಅಂಗಳದಲ್ಲಿ ಮರ, ದೊಡ್ಡ ಮರ. ಈಗ ತೆಗಿತಾನೆ, ಬಡಿತಾನೆ. ಕೀಚಕನಿಗೆ ಗೊತ್ತಾಯ್ತು ಧರ್ಮರಾಜನಿಗೆ. ಧರ್ಮರಾಜ ಹೇಳ್ತಾನೆ, ಅಡಿಗೆ ಭಟ್ರಿ, ಪಕ್ಕದ ಮರ ಎಲ್ಲ ನೆರಳು ಕೊಡ್ತದೆ, ದೂರದ ಮರ ಎಲ್ಲ ತೆಗಿಬೇಕಾಗ್ತದೆ ಅಡಿಗೆಗೆ ಅಂತ ಹೇಳಿದ. ಗಮ್ಮತ್ ನೋಡಿ, ಪಕ್ಕದ ಮರ ನೆರಳು ಕೊಡ್ತದೆ ಮನೆಗೆ, ಹಾಗಾಗಿ ಅಡುಗೆಗೆ ಬೇಕಾದಾಗ ದೂರದ ಮರ ತೆಗಿಬೇಕು. ಅಂದ್ರೆ ಇಲ್ಲಿ ಬಡಿಬೇಡ, ದೂರಕ್ಕೆ ಹೋಗಿ ಬಡಿ ಅಂತ ಸಂಜ್ಞೆ ಬಾಯಲ್ಲೇ ಹೇಳಿ ಬಿಂಡವ ಗಟ್ಟಿಯಾಗಿ. ಇಂಥ ನಮೂನೆಗಳಿರ್ತವೆ. ಆದ್ರಿಂದ ಆ ಪರಿಘ ವೈಗಾಳತಾನೆ, ಸುತ್ತಮುತ್ತಲು 100 ಜನರನ್ನು ಸಾಯಿಸುವಂತಹ ನನ್ನದು ತೋಳು ಇದು ಎರಡು ಪರಿಘ. ಈಗ ನೋಡಿ, ಒಂದು ಪರಿಘ ಅಲ್ಲ, 2 ಪರಿಘ ಇದೆ. ನನ್ನ ಭುಜ ಇದು ನನ್ನದು ಅಂತಾನೆ. ಭುಜವು ಮಮ ದುರಾಸದು, ಯಾರಿಗಿದ್ದನ್ನು ಹತ್ತಲಿಕ್ಕಿಲ್ಲ, ಬಡಿಲಿಕ್ಕಿಲ್ಲ, ಮುರಿಲಿಕ್ಕಿಲ್ಲ, ಬೀಳಿಸ್ಲಿಕ್ಕಿಲ್ಲ, ಅಷ್ಟು ಗಟ್ಟಿ ಮುಟ್ಟಾದದ್ದು ಇದು. ನೋಡಿ ಪರಿಗೆಯಲ್ಲಿ ತುಂಡು ಮಾಡ್ಲಿಕ್ಕೆ ಬರ್ತದ ನೋಡಿ. ಹಾಗೆ ಕಬ್ಬಿಣದ ಕಂಬವನ್ನು ಮುರಿಯುದು ಅಂದ್ರೆ ಹೌದಾ, ಒಂದು ಅದ್ಭುತವಾದ ಕಂಬಗಳಿವು ನನ್ನದು 2. ಯಯೋರಂತರ ಮಾಸಾಧ್ಯ, ಈ 2 ಭುಜದ ಮಧ್ಯದಲ್ಲಿ ಸಿಲುಕಿ ಈ ಕುರುಡನ ಮಕ್ಕಳೆಲ್ಲ ಸತ್ರು. ಧೃತರಾಷ್ಟ್ರನ ಮಕ್ಕಳು ಒಂದು ಬಾಯಲ್ಲಿ ಹೇಳಿಕ್ಕೆ ಹಾಗೆ ಹೇಳ್ತಾನೆ.
ಎಲ್ಲಾ 100 ಜನರು ಸತ್ತದ್ದಿಲ್ಲಿ ಕ್ಷಯಂಗತ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಈ ಎರಡು ಭುಜದ ಮಧ್ಯದಲ್ಲಿ ಸಿಕ್ಕಿ, ಎರಡು ಪರಿಗದ ನಡುವೆ ಪರಿಗಕ್ಕೆ ಹಾಕುವ ಪೆಟ್ಟು ಹೊಡೆಯುವ ನೆಲೆಯಲ್ಲಿ 100 ಜನರನ್ನು ಕೊಂದಿದ್ದೇನೆ. ಆಚಾರ್ಯ ಮಧ್ವರು ಉಲ್ಲೇಖ ಮಾಡುವಾಗ ಈ ಕೊನೆಯ ಪಾದ ಹೇಳುವಲ್ಲಿ ಬಹಳ ಚೆನ್ನಾಗಿತ್ತು. ಅದು ಇವತ್ತು ಮುಖ್ಯ ಪಾಠಗಳಲ್ಲಿ ಸಿಗುವುದಿಲ್ಲ. ಅಂದ್ರೆ ಭೀಮಸೇನ ಏನ್ ಹೇಳ್ತಿದ್ದ ಅಂದ್ರೆ, ಇಮೌತು ಪರಿಗಪ್ರಕ್ಯವು ಸರಿಯೇ, ಇನ್ನೊಂದು ಶಬ್ದ ಬೇರೆ ಹಾಕಿದ್ರೆ ಅದು ಮುಂದಿನ ಗೆರೆಯಲ್ಲಿ ಉಂಟು ಬಿಡಿ, ಯಯೋರಂತರ ಮಾಸಾಧ್ಯ ಎನ್ನುವುದು ಸರಿಯೇ. ಆ ನಂತರ ಏನು ಕೇಳಿದ್ರೆ, ಧೃತರಾಷ್ಟ್ರನ ಮಕ್ಕಳು ಸತ್ರು ಅಲ್ಲ, ಅಷ್ಟು ಚೆನ್ನಾಗಿ ಭೀಮಸೇನ ಹೇಳಲಿಲ್ಲ. ಅದು ಚೆನ್ನಾಗಿ ಅಲ್ಲ, ಅದರಲ್ಲಿ ಗಲೀಜುಂಟು. ಕುರುಡನ ಮಕ್ಕಳು ಸತ್ರು ಅಂತ, ಕಾಣದವರು ಇವರು ಮಕ್ಕಳು ಕುರುಡರೇ ಅಂತ ಹೇಳಿಕೊಳ್ಳುವಾಗೆಲ್ಲ ಉಂಟು ಬಿಡಿ. ಅಂದ್ರೆ ಕುರುಡನಿಗೆ ಕಾಣುವುದಿಲ್ಲ, ಆದ್ರಿಂದ ಹೋಗಿ ಅವನ ಕಂಬಕ್ಕೆ ಹೊಡ್ಕೊಂಡ್ರೆ ಮೂಗಿ ಮುಸುಣ್ಣು ಅವನದ್ದೇ ಹೋಗ್ತದೆ ಅಂತ. ಕಂಬದ್ದು ತಪ್ಪಲ್ಲ ಅಲ್ಲಿ, ಅವನು ಬಡದದ್ದೇ ತಪ್ಪಲ್ವಾ? ಹಾಗೆ ನನ್ನ 2 ಕಂಬಗಳಿಗೆ ಅವರಾಗಿ ಬಂದು ಡಿಕ್ಕಿ ಕೊಟ್ಟು ಸತ್ರು ಹೇಳಿಕೊಳ್ಳುವ ಹಾಗೆ ಈ ಕುರುಡ ಮಕ್ಕಳಿದೆಲ್ಲ ಧ್ವನಿ ವ್ಯಂಗ್ಯ. ಅಂದ್ರೆ ಚೂರು ತಿಳಿಗೇಡಿಗಳು ಅಂತ ಹೇಳಲಿಕ್ಕೆ ಗೊತ್ತಿಲ್ಲದವರು ಅಂತ. ಆದ್ರೆ ಆಚಾರ್ಯ ಹೇಳುವಲ್ಲಿ ವಾಕ್ಯ ಏನು ಗೊತ್ತಾ? ಅಯೋರಂತರ ಮಾಸಾಧ್ಯ ಜರಡಸ್ಯ ಸುತ ಅಹತಾಹ ಅಂತ. ಈ ಮುದುಕನ ಅಂತ ಶಬ್ದ ಉಂಟು, ಮುದುಕನ ಮಕ್ಕಳು ಸತ್ರು ಅಂತ. ನೇರ ಅಟ್ಯಾಕ್, ನೇರ ಆಕ್ರಮಣ ಆಚಾರ್ಯ ಮಧ್ವರ ಪಾದದಲ್ಲಿದೆ. ಅದರಿಂದ ಮೂಲ ಪಾಠ ಹಾಗಿದ್ದಿರ್ಬೇಕು. ಅಯೋರಂತರ ಮಾಸಾಧ್ಯ ಜರಡಸ್ಯ ಸುತಾಹ ಹತಾಹ ಅಂತ ಮುದುಕನ ಮಕ್ಕಳು ಸತ್ರು ಅಂತ ಹೇಳಿಕೊಳ್ಳುವ ಪಾಠವೇ ಇದ್ದಿರ್ಬೇಕು. ಈಗೇನಾಗಿದೆ ಅಂದ್ರೆ ಧಾರ್ತರಾಷ್ಟ್ರ ಕ್ಷಯಂಗತ ಅಂತ ಹಾಕಿಬಿಟ್ಟಿದ್ದಾರೆ. ಅವರಿಗೆ ಜರಡ ಅಂದ್ರೆ ಅರ್ಥ ಆಗ್ಲಿಲ್ವೋ ಎನ್ನೋದು ಪ್ರಾಚೀನ ಪಾಠ. ಜರಡ ಮುದುಕ ಅಂತ ಅರ್ಥದಲ್ಲಿ, ಅಂದ್ರೆ ಜರೆಯಿಂದ ಮುದಿತನದಿಂದ ಓಲಾಡುವ ಅಂತ, ಡಯತೆ ಅಂತ. ಹಾರುವ ಅಂದ್ರೆ ಗಟ್ಟಿ ದೇಹ ಆದ್ರೆ ನೆಲ ಕಚ್ಚಿಟ್ಕೊಳ್ತದೆ. ಈ ಜೋರು ವಾಹನ ಹೋದಾಗ ಸಣ್ಣ ಮಕ್ಕಳಾದ್ರೆ ವಾಲುವುದಿಲ್ವಾ, ಬೀಳುವುದಿಲ್ವಾ? ಸಣ್ಣ ಸಣ್ಣ ಗಿಡಗಳು ಬೀಳುವುದಿಲ್ವಾ? ಅದು ಕೆಲವೊಮ್ಮೆ ಲಾರಿ ಓಡಿದಾಗ ದೊಡ್ಡ ದೊಡ್ಡ ಹೈವೇಗಳಲ್ಲಿ ರಿಕ್ಷಾ ಅಲ್ಲಾಡ್ತದೆ ಪಕ್ಕದಲ್ಲಿ, ಸ್ಕೂಟರ್ ನಾವು ವಾಲ್ತಾನೆ ಕೆಲವೊಮ್ಮೆ ಹೋಗ್ತಾ ಇರುವವನು. ಹಾಗೆ ಈ ಮುದುಕ ಅಂದ್ರೆ ಏನು ಕೇಳಿದ್ರೆ, ಮುದಿತನದಿಂದ ಅವನು ಓಲಾಡ್ತಾನೆ ಅಂತ, ಹಾರಿಕೊಂಡು ಹೋಗ್ತಾನೆ. ತರಗೆಲೆ ಎಂದೇ ಅರ್ಥ. ತರಗೆಲೆ ಏನು? ಗಾಳಿಯಲ್ಲಿ ಉದುರುತ್ತದೆ ಎಲ್ಲಿಯಲ್ಲಿಯೂ. ಹಾಗೆ ಉದುರುವವನ ಮಕ್ಕಳು ಉದುರಿ ಹೋಗಿದ್ದಾರೆ ಈ 2 ಹತ್ತಿರ ಸಿಕ್ಕಿ ಅಂತ ಬಹಳ ಚೆನ್ನಾಗಿ ಮುದುಕ ಅಂತ ಇವನನ್ನು ತಮಾಷೆ ಮಾಡಿದ್ರು ಹಾಗಾಗತ್ತೆ. ಅವು ಸತ್ರು ಅಂತಲೂ ಅರ್ಥ ಆಗತ್ತೆ ಅಂತೇಳಿ ಎರಡು ಕಡೆಯಲ್ಲಿ ಒಂದು ಸ್ವಾರಸ್ಯ ಇದೆ. ಅದನ್ನ ಈ ಗೆರೆ ಇದ್ದಿರಬೇಕು, ಅಥವಾ 2 ಸತ್ತಿ ಗೆರೆ ಇದ್ದದ್ದನ್ನು ಒಬ್ರು ಅಳಿಸಿದ್ದಾರೆ. ಮುಂದಿನ ಮಾತೊಂದು ಭಾರಿ ಚೆನ್ನಾಗಿದೆ. ಆಚಾರ್ಯರ 2ನೇ ಪಾದ ಎತ್ತಿಕೊಂಡ ಮಾತು ಇಲ್ಲಿ ಬರುತ್ತೆ. ಅವ ಹೇಳುತ್ತಾರೆ, ಯಾಕೆ ಹೇಳಿದ ಆ ಮಾತು ಕೇಳಿದ್ರೆ, ತಾವಿಮವು ಚಂದನೇನಾಗ್ತ ವಂದನೀಯ ಉಚ್ಚಮೆ ಭುಜವು ಅಂತ. ಈ ತೋಳು ಅವರನ್ನ ಅಪ್ಪಚ್ಚಿ ಮಾಡಿದ್ದು ಆವತ್ತು, ಈಗ ಇದಕ್ಕೆ ಪೂಜೆ ಮಾಡೋದು ಬೇಡವಾ ಅಂತಾನೆ. ಪೂಜೆ ಮಾಡಲಿಕ್ಕೆ ಗಂಧ ಎಲ್ಲ ಹಾಕ್ಬೇಡ್ವಾ? ಅದರಿಂದ ಈ ನನ್ನ ತೋಳುಗಳು ಗಂಧ ಹಾಕಲು ಯೋಗ್ಯಗಳು, ದುಷ್ಟ ಕೂಟಗಳನ್ನು ಸಂಹಾರ ಮಾಡಿ ಬಂದ ಕೆಲಸ ಮಾಡಿದ ಅದ್ಭುತವಾದ ವಸ್ತುಗಳಿವು. ಒಬ್ಬ ವೀರ ಮೆರೆದು ಬಂದಾಗ ಅವನಿಗೆ ಜಯಕಾರ ಹಾಕಿ ಪೂಜೆ ಪುನಸ್ಕಾರ ಮಾಡುವುದಿಲ್ವಾ? ತಿಲಕ ಇಟ್ಟು ಪನ್ನೀರು ಸಿಂಪಡಿಸಿ, ಈ ಕುಂಭಕರ್ಣ ಸುಗ್ರೀವನನ್ನೆಲ್ಲ ತಂದಾಗ ಪನ್ನೀರೆಲ್ಲ ಸಿಂಪಡಿಸಿದ್ರು. ಅವನ ಪನ್ನೀರು ಕೊಡಪಾನದಲ್ಲೇ ಹಾಕ್ಬೇಕು ಬಿಡಿ. ಆಗ ಸುಗ್ರೀವ ಪಡಕ್ಕೆ ಎದ್ದು ಓಡಿದ, ಇರ್ಲಿ. ಹಾಗೆ ಇವ ಹೇಳುತ್ತಾನೆ, ನನ್ನ ತೋಳುಗಳು 100 ಜನರನ್ನು ಬಂದವುಗಳು ಚೆನ್ನಾಗಿ ಗಂಧ ಪೂಸಿ ಅದಕ್ಕೆ ಪೂಜೆ ಮಾಡ್ಬೇಕು. ನಕುಲ ಸಹದೇವರೇ ಮಾಡ್ರಿಯೋ ಅವನು ಹೇಳುದು ಹಾಗೆ. ಇಲ್ಲಿ ವಿಷಯದ ತಾತ್ಪರ್ಯ ಅದಿಲ್ಲಿ ಸ್ಪಷ್ಟ ಇಲ್ಲ ವಾಕ್ಯ. ಅವನ ನಿಜವಾದ ತಾತ್ಪರ್ಯ ಅದು ಹೇಳ್ತಾ ಇದ್ದಾಗ ನಕುಲ ಸಹದೇವ ಅಂತ ಹೇಳುದು, ಇದು ಚಂದ ಎಣ್ಣೆ ತಿಕ್ಕಿ ಇದಕ್ಕೆ ಗಂಧ ಎಲ್ಲ ಹಾಕಿ ಚಂದ ಮಾಡಿ ಇದನ್ನು ಪೂಜೆ ಮಾಡ್ಬೇಕಲ್ಲ ನನ್ನ ತೋಳುಗಳಿಗೆ. ಯಾಕೆಂದ್ರೆ ಈ ಮುದುಕರ 100 ಮಕ್ಕಳನ್ನು ಕೊಂದು ಬಂದದ್ದು ಪ್ರಖ್ಯಗಳಲ್ಲ ಇವು ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತೀವಿ. ತಾಯಿ ಮಗು ಚಂದನೇನಾಗ್ತೋ ವಂದನೀಯ ಉಚ್ಚಮೆ ಭುಜಾವ್, ಇದನ್ನು ಹೊಳಬೇಕು, ನಮಿಸಬೇಕು. ಹೀಗೆ 1-2 ಸತ್ಯ ಅಲ್ಲ, ಅಸಕೃತ್ಯ ಪಿಪಾಚೇದ. ಈ ಮಾತುಗಳನ್ನು ಸಿಕ್ಕಿದಾಗೆಲ್ಲ ಹೇಳುದು, ಜನರಿದ್ದಾಗೆಲ್ಲ ಹೇಳುದು. ಅವರಿಬ್ಬರು ಬಂದಾಗ ಬರಲೇಬೇಕದು. ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಇವ್ರು ಯಾರು ಇಲ್ಲದಿದ್ದಾಗ ಹೇಳಿಬಿಡುದು. ಇದು ಕೇಳದಿದ್ದದಾಗೆ ಧರ್ಮರಾಜ, ಅರ್ಜುನ, ಕುಂತಿ ಮತ್ತೆ ದ್ರೌಪದಿಯವರು ಇದನ್ನು ತಿಳ್ಕೊಂಡಿಲ್ಲ. ಮತ್ತೆ ಉಳಿದವರಿಗೆ ಗೊತ್ತುಂಟು, ವಿದುರಾಜಿಗಳಿಗೆ ಗೊತ್ತುಂಟು ಇದು ವಿಷಯ. ಹಾಗೆ ಇವರು 4 ಜನರಿಗೆ ಗೊತ್ತಿಲ್ಲ ನಿಜವಾಗಿ ಈ ಮಾತು, ಉಳಿದವರಿಗೆ ಚೆನ್ನಾಗಿ ಗೊತ್ತಿಲ್ಲ. ಅದು ನಕುಲ ಸಹದೇವರು ಸಾಕ್ಷಿಭೂತವಾಗಿ ಹೇಳುವಂಥದ್ದು. ಅವರದಕ್ಕೆ ಏನಾದ್ರೂ ಹೇಳಲಿ ಅಂತ. ಆದ್ರೆ ಅವರು ಮಾತಾಡ್ತಿರ್ಲಿಲ್ಲ, ವಿರೋಧಿಸ್ತಿರ್ಲಿಲ್ಲ. ಗೊತ್ತಾಗತ್ತೆ, ಖುಷಿ ಪಡ್ತಿದ್ರು ಒಳಗಿಂದ ಒಳಗೆ. ಭೀಮಣ್ಣನ ಪೌರುಷದ ಗಾಥೆಗಳ ಬಗ್ಗೆ ಇದನ್ನು ಉಲ್ಲೇಖ ಮಾಡ್ತಿದ್ದ. ಮತ್ತೆ ಇಂಥದ್ದೇ ಯಥಾಶ್ಚ ಅನ್ಯಾಶ್ಚ ವಿವಿಧಾಹ ಶಲ್ಯಭೂತ, ಇದಿಷ್ಟೇ ಹೇಳಿದ್ದಲ್ಲ, ಇಂಥದ್ದೇ ಬೇಕಾದಷ್ಟು ಮಾತುಗಳೆಲ್ಲ. ಆದ್ರಿಂದ ಇಂಥದ್ದೇ ಬೇಕಾದಷ್ಟು ಮಾತುಗಳಲ್ಲಿ ಮುದುಕನ ಮಕ್ಕಳು ಸತ್ತದ್ದು ಶಬ್ದಗಳೆಲ್ಲ ಬಂದದ್ದೆಲ್ಲ ಬರ್ತಾ ಇತ್ತು ಅಂತ ಅರ್ಥ.
ಸಿಕ್ಕಿದ ಈ ಮಕ್ಕಳು ದುರ್ಯೋಧನ ಅಂತಲೂ ಶಬ್ದವನ್ನು ಹೇಳಿಬಿಡ್ತಾನೆ ಒಂದ್ಸತಿ ಹೇಳುವಾಗ. ದುರ್ಯೋಧನ ಸತ್ತ ಇಲ್ಲಿಂದ, ಅವನಿಗೆ ದುರ್ಯೋಧನ ನೆನಪಾಗ್ತಾ ಇದ್ದಾಗ ದುರ್ಯೋಧನ ಸತ್ತದ್ದಿಲ್ಲಿ ಅಂತ ಹೇಳಬೇಕು ಅವನಿಗೆ, ಹೇಳುತ್ತಾ ಇದ್ದ. ಇದನ್ನು ಕೇಳಿ ಕೇಳಿ ಕೊನೆಗೆ ಗೊತ್ತಾಯ್ತು, ಒಂದು ನಮೂನೆ ಆಯ್ತು. ಶುತ್ವ ನಿರ್ವೇದವಾಗಮತ ಅಂತಾರೆ. ಭೀಮನ ಮಾತಿನ ಬಾಣ ತಾಗಿ ಅವನಿಗೆ ಒಳಗಿಂದ ವೈರಾಗ್ಯ ಮೂಡ್ಲಿಕ್ಕೆ ಶುರುವಾಯಿತು. ಗಾಂಧಾರಿಯು ಕೇಳುತ್ತಾ ಇದ್ದಾಳೆ ಮಾತು. ಸಾಚ ಬುದ್ಧಿಮತಿ ದೇವಿ, ಅವಳು ಒಳ್ಳೆ ಬುದ್ಧಿಮಂತಳು, ಅರ್ಥ ಆಗಿದೆ ಅವಳಿಗೆ ಇವನು ಹೇಳೋ ಕಥೆ ಎಲ್ಲ. ಕಾಲ ಪರ್ಯಾಯ ವೇದಿನಿ, ಅವಳಿಗೆ ಕಾಲದ ಪರ್ಯಾಯ ಗೊತ್ತು. ಒಬ್ಬರ ನಂತರದಲ್ಲಿ ಒಬ್ಬರಾಗುವಂತ ಕತೆ ಅರ್ಥ ಆಗ್ತದೆ. ಹೌದು, ನನ್ನ ಮಕ್ಕಳು ಮೇರೆದ್ರು, ಈಗ ಪಾಂಡು ಮಕ್ಕಳ ಮೆರವಣಿಗೆಯ ಕಾಲ. ಸರಿಯೇ, ಅಧರ್ಮ ಮೆರೆದಿದೆ. ಈಗ ಧರ್ಮದ ಚಾವಡಿಯಲ್ಲಿ ಧರ್ಮದ ಬಾವುಟ ಬಂದಿದೆ. ಕೃಷ್ಣ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಇದು ಕಾಲೋಸ್ಮಿ ಲೋಕ ಕ್ಷಯಕೃತ ಎಂದು ಕೃಷ್ಣ ಹೇಳಿಕೊಂಡೆ. ಇದು ಕಾಲನ ಪರ್ಯಾಯ. ಕಾಲ ಅಂದ್ರೆ ಕಪ್ಪು, ಕೃಷ್ಣನ ಪರ್ಯಾಯ. ಇದು ನಮ್ಮ ಪರ್ಯಾಯ ಅಲ್ಲ, ನಮ್ಮ ದುರ್ಯೋಧನಾದಿಗಳ ಪರ್ಯಾಯ ಅಲ್ಲ, ಇದು ಕೃಷ್ಣ ಪರ್ಯಾಯ. ಕೃಷ್ಣ ಪರ್ಯಾಯವನ್ನು ಚೆನ್ನಾಗಿ ತಿಳ್ಕೊಂಡು ಗಾಂಧಾರಿ ಅದರಲ್ಲಿ ಸಹ ಕುಂತೀಂ ಪರ್ಯಾಂತು ಸಂಪ್ರೇಕ್ಷ್ಯ, ಅಮ್ಮ ಕುಂತಿ ಬಹಳ ಚೆನ್ನಾಗಿದ್ದಾಳೆ, ಅವಳಿಗೆ ಗೊತ್ತೇ ಇಲ್ಲ ಈ ವಿಷಯ, ನನ್ನನ್ನು ತುಂಬಾ ನೋಡಿಕೊಳ್ಳುತ್ತಾ ಇದ್ದಾಳೆ, ತುಂಬಾ ಮೃದು ಸ್ವಭಾವದವಳು. ನಾವು ಮತ್ತೆ ಕುಂತಿಯನ್ನು ನೋಡ್ಬೇಕು. ಈ ಗಾಂಧಾರಿಯ ಇವತ್ತಿನ ಸ್ಟೆಪ್ ಮುಂದಿನ ಕುಂತಿಯ ಸ್ಟೆಪ್ಪಿಗೆ ಹೇಗೆ ಅರ್ಥ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಹೇಳ್ತಾಳೆ, ಕುಂತಿಯನ್ನು ನೋಡಿ, ಕುಂತಿಯ ನೆನಪಿನಲ್ಲಿ ಶಾಪೇ ನಾಸ್ಯಾ ಕರೋತ್ ಮತೀಂ, ಭೀಮನಿಗೆ ಶಾಪ ಹಾಕುವುದನ್ನು ಬಿಟ್ಲಂತೆ. ನೋಡಿ, ಎಲ್ಲದಕ್ಕೂ ಶಾಪ ಹಾಕುವಳಿ ಇವಳು. ಈಗ ಕೃಷ್ಣನಿಗೆ ಶಾಪ ಹಾಕಿದವಳು. ಇದು ಕೃಷ್ಣನ ಪರ್ಯಾಯ ಅಂತ ಗೊತ್ತಾಗಿ ಭೀಮನಿಗೆ ಏನು ಗೊತ್ತಾಯ್ತಿದ್ದು, ಅವಳಿಗೆ ಗೊತ್ತುಂಟು. ಭೀಮಸೇನ ಯಾಕೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ವಿಷಯ ಸತ್ಯವೇ, ಸತ್ಯವನ್ನು ಯಾಕೆ ಹೇಳಬಾರದು. ನಾನು ಅಷ್ಟು ಮಕ್ಕಳು ಸತ್ತದ್ದಕ್ಕೆ ಕೇಳಿಕೊಂಡು ಅವನನ್ನು ಎಕ್ಸಾಮ್ ಮಾಡಿಕೊಂಡಿದ್ದೇನೆ, ಕ್ರಾಸ್ ಎಕ್ಸಾಮ್ ಆಗಿದೆ, ಅದರಿಂದ ಭೀಮ ಪಾಸ್ ಆಗಿದ್ದಾನೆ. ಅದನ್ನ ಭೀಮನ ಬಗ್ಗೆ ಕುಂತಿಗಾಗಿ ಇನ್ನು ಪ್ಲಸ್ ಈಗ ಧರ್ಮದ ಭೀಮನನ್ನೂ ತಿಳಿದು ಕುಂತಿಯನ್ನೂ ತಿಳ್ಕೊಂಡು ಕೃಷ್ಣನನ್ನೂ ಯೋಚನೆ ಮಾಡಿಕೊಂಡು ಬಾಯಿ ಮುಚ್ಚಿ ಕೂತ್ಲಂತೆ. ಧೃತರಾಷ್ಟ್ರ ನೋಡಿದ ಅರ್ಥ ಆಯ್ತು ಅವನಿಗೆ. ಇತ್ತ ಧರ್ಮರಾಜನ್ ನೋಡ್ತಾನೆ, ಅವನು ಸುಖದಲ್ಲಿಯೇ ಇಲ್ಲ, ಸುಖಾಸಕ್ತ ಕೃಚ್ರ ಪರಂ, ಏನೇನೋ ನೀತಿ ನಿಯಮಗಳಲ್ಲೇ ಕೂತಿದ್ದಾನೆ, ಧರ್ಮ ಕರ್ಮಗಳಲ್ಲೇ ಒದ್ದಾಡ್ತಾ ಇದ್ದಾನೆ ಧರ್ಮರಾಜ. ಅವನೇನು ವೈಭವದ ಊಟ ಮಾಡ್ತಾ ಇಲ್ಲ, ಅವನು ಭಾರೀ ಕಮ್ಮಿ ಮಾಡಿಕೊಂಡಿದ್ದಾನೆ, ತುಂಬಾ ಕಷ್ಟಪಡ್ತಾ ಇದ್ದಾನೆ. ಗೊತ್ತಾಯ್ತಿದ್ದು ನನಗಾಗಿ ಎಲ್ಲ ಬಿಟ್ಟಿದ್ದಾನವ ಅಂತೇಳಿ. ಹಾಗಾಗಿ ಸುಖಾಸಕ್ತಂ. ಇನ್ನು ಅವನ ಮಾತುಗಳಲ್ಲೆಲ್ಲ ಕೇಳಿಕೊಂಡು ನಾವು ಇಬ್ಬರ ಸಂವಾದದಲ್ಲಿ ಇದೆಲ್ಲ ಇನ್ಫ್ಲುಯೆನ್ಸ್ ಹೇಗಿರ್ತದೆ ಅಂತ. ಸುಖಾಸಕ್ತಂ ಕೃಚ್ರ ಪರಂ ಜ್ಞಾತ್ವಾ ಚೈವ ಯುಧಿಷ್ಠಿರಂ, ಧರ್ಮರಾಜನ ಪರಿಸ್ಥಿತಿಯನ್ನು, ಅವನ ಯೋಗ್ಯತೆಯನ್ನು, ಅವನ ಯೋಚನೆಗಳನ್ನೆಲ್ಲ ಅರಿತು ತಪೋಯೋಗಾತ್ ತಪಃ ತಪ್ತು ಮನಶ್ಚಕ್ರೇ ಮಹಾಮತಿ, ನಾನಿನ್ನು ತಪಸ್ಸು ಮಾಡಲಿದೆ ಅಂತ ಯೋಚನೆ ಮಾಡಿಕೊಂಡಿದ್ದಾನೆ. ತಪಸ್ಸಿನಿಂದಾಗಿ ನನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು, ಪ್ರಾಯಶ್ಚಿತ್ತ ಆಗಬೇಕು, ಬೆಂದ ಮನಸ್ಸಿಗೆ ಒಂದು ಶಾಂತಿ ಬೇಕು ಅಂತ ಚಿಂತನೆಯಲ್ಲಿ ಧೃತರಾಷ್ಟ್ರ ನಿಂತ ಅಂತ. ಅದರ ಹಂತ ಮುಂದುವರಿದ ಕಥೆಯನ್ನು ಮತ್ತೆ ಸೇರಿದಾಗ ನೋಡುವ, ಕೇಳುವ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.